ಅಲ್ಲ, ದೇವರ ಚಿತ್ತ. ನಾವು ಇದ್ದೇವೆ ಅಂದರೆ ದೇವರ ಚಿತ್ತ. ತಂದೆ ಕುಮಾರ ಪರಿಶುದ್ಧಾತ್ಮರ ಏಕ ದೇವರ ನಾಮದಲ್ಲಿ ನಿಮಗೆ ನನ್ನ ವಂದನೆಗಳು. ನಾವು ಅಂದುಕೊಳ್ಳಲಾರದ ರೀತಿಯಲ್ಲಿ ಈ ದಿನ ದೇವರು ನಮ್ಮಲ್ಲಿ ತಂದು ನಿಲ್ಲಿಸಿದ್ದಾನೆ. ನಾವು ಎಲ್ಲೇ ಇದ್ದರೂ ಕೂಡ ನೋಡಿ, ನಿಜವಾಗಲೂ ದೇವರು ಎಂಥ ಒಳ್ಳೆ ದೇವರು. ನಮ್ಮ ದೇವರು ಅಂದರೆ ನಮ್ಮ ಆಸೆ ದೇವರ ಸೇವೆ ಮಾಡೋದು ಒಂದೇ. ನಾವು ಬದುಕಿದರೂ ಸತ್ತರೂ ಯೇಸುವಿಗಾಗಿ ಅಂತ ನಾವು ಸಮರ್ಪಣೆ ಮಾಡಿಕೊಂಡಿದ್ದೇವೆ ನಮ್ಮ ಜೀವನವನ್ನ. ಎಲ್ಲೇ ಇದ್ರೂ ಕೂಡ ನಾವು ನಮ್ಮ ಸೇವೆಗಳೆಲ್ಲ ಆಂಧ್ರ, ಕರ್ನಾಟಕ, ಆದಿವೇನಲ್ಲಿದೆ. ಒರಿಸ್ಸಾ, ಮಧ್ಯಪ್ರದೇಶ, ಬಿಹಾರ, ನೇಪಾಳವರೆಗೆ ದೇವರು ನಮ್ಮನ್ನು ಕರೆದುಕೊಂಡು ಹೋಗಿದ್ದಾರೆ. ಎಲ್ಲೇ ಇದ್ರೂ ನಾವು ದೇವರ ಸೇವೆ ಮಾಡಬೇಕು, ದೇವರ ವಾಕ್ಯ ಹೇಳಬೇಕು ಅಥವಾ ಕೇಳಬೇಕು. ಅದು ಭಾನುವಾರ ಅಂದ್ರೆ ವಾಕ್ಯ ಹೇಳಬೇಕು ಅಥವಾ ವಾಕ್ಯ ಕೇಳಬೇಕು. ಎಲ್ಲಾದ್ರೂ ನಾವು ವಾಕ್ಯ ಹೇಳೋಕ್ಕಾದ್ರೂ ಹೋಗ್ಬೇಕು ಅಥವಾ ಎಲ್ಲಾದ್ರೂ ಸಭೆಯನ್ನು ಹೋಗಿ ಕೂತ್ಕೊಂಡು ವಾಕ್ಯ ಕೇಳಿ ಆದ್ರೂ ಬರಬೇಕು ಅನ್ನೋದು ನಮ್ಮ ಆಸೆ. ಹಾಗೆ ನಾವು ಬೆಂಗಳೂರಲ್ಲಿ ಇದ್ರೂ ಕೂಡ ದೇವರು ಈ ದಿನ ನಮ್ಮನ್ನ ಇಲ್ಲಿ ಸೇವೆಗೆ ತಂದು ನಿಲ್ಲಿಸಿದ್ದಾರೆ. ಹೋದುವಾಗ ನಮ್ಮ ಸುಂದರಯ್ಯನವರು ಕರೆದಿದ್ರು, ಗೊತ್ತಲ್ಲ ನಿಮ್ಗೆಲ್ಲರಿಗೆ. ಸುಂದರಯ್ಯ ಅವರು ಅವ್ರ ಸಭೆಗೆ ನಮ್ಮಿಬ್ಬರನ್ನ ಕರೆದಿದ್ರು. ಅವ್ರದ್ದು 3 ಅಂತಸ್ತಿನ ಮೇಲೆ ಇದೆಯಂತೆ ಸಭೆ. ನಮ್ಮ ನಾಮದೇವಯ್ಯನವರು ಹಾರ್ಟ್ ಪೇಷಂಟ್, ಅವ್ರಿಗೆ 3 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಆದ್ರೆ ದೇವರು ಇನ್ನೂ ಕೂಡ ಅವ್ರನ್ನ ಬದುಕಿಸಿಟ್ಟಿದ್ದಾರೆ. 91ನೇ ಕೀರ್ತನೆ ಮಕ್ಕಳೇ ನಿಮಗೆಲ್ಲ ಗೊತ್ತಿರುತ್ತೆ, ಒಂದ್ಸಲ ಮನೆಗೆ ಹೋಗಿ ಓದ್ಕೊಳ್ಳಿ. ಅದರ ಒಂದೊಂದು ಮಾತು ಕೂಡ ನಮ್ಮ ಜೀವನದಲ್ಲಿ ನೆರವೇರಿದೆ. ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರರ ಬಲೆಯಿಂದಲೂ ತಪ್ಪಿಸುವೆನೋ ಅನ್ನೋ ಹಾಗೆ ನಾನು ಕೂಡ 3-4 ಸಲ ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ನಮ್ಮ ಐನವರು ಕೂಡ 3-4 ಸಲ ಅಡ್ಮಿಟ್ ಆಗಿದ್ರು. ಆದ್ರೆ ನಮ್ಮಿಬ್ಬರನ್ನು ಕೂಡ ದೇವರು ಎಬ್ಬಿಸಿದ್ದಾನೆ. ಯಾಕೆ ಎಬ್ಬಿಸಿದ್ದಾನೆ ಅಂದ್ರೆ ಮತ್ತಾಯ ಸುವಾರ್ತೆ 6:33 ವಾಕ್ಯದ ಪ್ರಕಾರ ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅಂತ ಇದೆ. ನಾವು ಇಬ್ಬರು ಕೂಡ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಾ ಇದ್ದೇವೆ. ಅದಕ್ಕಾಗಿ ದೇವರು ನಮ್ಮನ್ನ ಈ ದಿನ ಇಲ್ಲಿ ತಂದು ನಿಲ್ಲಿಸಿದ್ದಾನೆ. ಮನೆಯಲ್ಲಿದ್ರೂ ಕೂಡ ನನಗೆ ಬಂಡಿ ಮೊಣಕಾಲ ಆಪರೇಷನ್ ಆಯ್ತು. DKR ಅಂತ ಹೇಳ್ತಾರೆ, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ. 2 ಸಲ ಆಯ್ತು. 2 ಸಲ ಆದಾಗ್ಯೂ ಕೂಡ ಮನೆಯಲ್ಲೇ ಇದ್ರೂ ಕೂಡ ದೇವರು ನನ್ನನ್ನ ಜೂಮ್ ಪ್ರಾರ್ಥನಾ ಕೂಟಗಳಲ್ಲಿ ವಾಕ್ಯ ಹೇಳೋದಕ್ಕಾಗಿ ಉಪಯೋಗಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಮನೆಯಲ್ಲಿದ್ರು ಜೂಮ್ ಅಲ್ಲಿ ವಾಕ್ಯ ಹೇಳ್ತಾ ಇರ್ತೇವೆ. ಈ ತರ ಸಭೆಗಳಲ್ಲಿ ಕರೆದಾಗ ಹೋಗ್ತೇವೆ ಅಥವಾ ನಮ್ಮ ಸಭೆಗಳಲ್ಲಿ ನಾವಿರ್ತೇವೆ. ಆ ರೀತಿಯಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಮತ್ತು ಸಮಯ ಆಗ್ತಾ ಇದೆ. ಎಷ್ಟೊತ್ತಾಯ ಸಮಯ ವಾಕ್ಯ ನೋಡೋಣ. ದೇವರ ಚಿತ್ತ ಓಕೆನಾ? ಸಂತೋಷ ತಾನೆ? ದೇವರ ಸನ್ನಿಧಿಯಲ್ಲಿ ಸಂತೋಷವೇ ಸಮಾಧಾನವೇ ಅಲ್ವಾ? ಯಾವ ಚಿಂತೆ ಇಲ್ಲ, ಏನಿಲ್ಲ. ನಮಗೆ ಹೇಳಿದ್ರೆ ನವಯ್ಯವರು ನಮ್ಮ ಹಳ್ಳಿ ಕಡೆ ಸೇವೆಗಳಿಗೆ ಹೋದ್ರೆ ಹಳ್ಳಿ ಜನ ಆದ್ರೂ ಕೂಡ ಗಂಟೆಗಟ್ಟಲೆ ಕೂತ್ಕೊಂಡು ವಾಕ್ಯ ಕೇಳ್ತಾರೆ. 1 ಗಂಟೆ ಆಗಲಿ 2 ಗಂಟೆ ಆಗಲಿ ಎಷ್ಟೇ ಹೊತ್ತಾದ್ರೂ ವಾಕ್ಯವನ್ನು ಕೇಳುವ ಒಂದು ಆಸಕ್ತಿ ಇರ್ತದೆ. ಯಾಕೆ ಅಂದ್ರೆ ದೇವರ ಮಾತನ್ನ ಕೇಳಿದರೂ ಆಶೀರ್ವಾದ. ಹಲ್ಲೆಲೂಯಾ. ಸಾಕ್ಷಿಗಳಾಗಿ ನಾವು ಮಕ್ಕಳಿಬ್ಬರು ಸಾಕ್ಷಿ ಹೇಳಿದ್ರು, ತುಂಬಾ ಒಳ್ಳೆ ಸಾಕ್ಷಿಗಳು. ದೇವರು ನಿಜವಾಗ್ಲೂ ನಿಮ್ಮ ಕುಟುಂಬಗಳನ್ನ ಆಶೀರ್ವದಿಸ್ತಮ್ಮ. ಸಾಕ್ಷಿ ಹೇಳುವುದು ಕೂಡ ಯಾಕೆ ಅಂದ್ರೆ ಒಂದು ದೇವರಿಗೆ ಮಹಿಮೆ ಉಂಟಾಗ್ತದೆ, ಇನ್ನೊಂದು ಕೇಳಿದವರಿಗೂ ಆಶೀರ್ವಾದ ಉಂಟಾಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಅಪೊಸ್ತಲ ಕಾರ್ಯ 1:8 ವಾಕ್ಯ ಹೇಳ್ತೀರಲ್ವಾ, ನಾವೇನಾಗಿರ್ಬೇಕಂತೆ? ಸಾಕ್ಷಿಗಳಾಗಿರಬೇಕು. ಒಳ್ಳೆ ಸಾಕ್ಷಿಗಳಿಗೆ ನಾವಿನ್ನು ಬಂದು ನಿಂತಿದ್ದೇವೆ. ಸಾಮೇಲಯ್ಯನವರು ನಮ್ಮನ್ನು ಕರೆದಿದ್ದಾರೆ ಅಂದ್ರೆ ನಮ್ಮ ಸಾಕ್ಷಿ ಜೀವಿತವನ್ನ ನೋಡಿ ಕೇಳಿ ನಮ್ಮನ್ನ ಕರೆದಿರೋದು. ಸುಮ್ಮನೆ ಯಾರು ಕರೆಯಲ್ಲ ಅಲ್ವಾ? ಸುಮ್ಮನೆ ನಮ್ಮನ್ನ ಯಾರಾದ್ರೂ ಕರೀತಾರ? ನಮ್ಮ ಜೀವಿತ ಸಾಕ್ಷಿ ಜೀವಿತವಾಗಿದ್ದರೆ, ನಾವು ದೇವರಿಗಾಗಿ ಜೀವಿಸುವವರಾಗಿದ್ದರೆ ಮಾತ್ರ ದೇವರು ನಮ್ಮನ್ನು ಈ ರೀತಿಯಲ್ಲಿ ತಂದು ನಿಲ್ಲಿಸಿದ್ದಾರೆ. ನಾವು ಕೂಡ ಒಂದು ಕಾಲಕ್ಕೆ ಅನ್ಯರೇ. ನಮ್ಮ ಕುಟುಂಬದಲ್ಲಿ ಮೊಟ್ಟಮೊದಲಿಗೆ ಯೇಸು ಸ್ವಾಮಿನ ನಂಬಿದ್ದು ನಮ್ಮ ನಾಮದೇವಯ್ಯನವರು. ಆಮೇಲೆ ನಮ್ಗೆ 2 ಗಂಡು ಮಕ್ಕಳು. ಅವರಿಬ್ಬರು ಓದೋದಕ್ಕೆ ನಾವು ಹುಬ್ಬಳ್ಳಿಯಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಿಟ್ಟಿದ್ವಿ. ಕ್ರಿಶ್ಚಿಯನ್ ಪ್ರಿನ್ಸಿಪಾಲ್ ಅವರ ಹತ್ರ ಇದ್ರು ನಮ್ಮ ಮಕ್ಕಳು. ಹಾಗಾಗಿ ಅವರು ಕೂಡ ಕ್ರಿಶ್ಚಿಯನ್ ಕಲ್ಚರಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆದು ಬಂದರು. ಮಕ್ಕಳಿಬ್ಬರು, ತಂದೆ ಮಕ್ಕಳು 3 ಕ್ರೈಸ್ತರಾಗ್ಬಿಟ್ರು. ನಾನು ಮಾತ್ರ ಪಕ್ಕ ಕ್ರಿಸ್ತ ವಿರೋಧಿ. ಒಂದು ಕಾಲಕ್ಕೆ ಪೂಜೆ ಮಾಡೋಳು. ಎಂಥ ಪೂಜೆ ಅಂದ್ರೆ ಮನೆಯಲ್ಲಿ ಹಚ್ಚಿದ ದೇವರ ದೀಪ ಆರ್ತಾ ಇರಲಿಲ್ಲ. ನಂದಾದೀಪ ಅಂತಾರಲ್ಲ, ಹಾಗೆ ನಂದಾದೀಪ ಅಂದ್ರೆ ಅರ್ಥ ನಂದುವುದು ಅಂದ್ರೆ ಆರುವುದು. ಆರದೇ ಇರುವಂತ ದೀಪವನ್ನ ಹಚ್ಚಿ ಪೂಜೆ ಮಾಡ್ತಾ ಇದ್ದ ಒಂದು ಕಾಲ ಇತ್ತು. ವಾರದಲ್ಲಿ 7 ದಿನದಲ್ಲಿ 5 ದಿನ ಪೂಜೆಗಳು, ವ್ರತಗಳೇ, ಉಪವಾಸಗಳೇ. ಭಾನುವಾರ ಬುಧವಾರ ಮಾತ್ರ
3 ಹೊತ್ತು ಊಟ ಮಾಡ್ತಾ ಇದ್ದೆ. ಅಂಥ ಒಂದು ಕಾಲ ಇತ್ತು ನನ್ನ ಜೀವನದಲ್ಲಿ. ಇವರು ಯೇಸುಸ್ವಾಮಿನ ನಂಬಿದರು. ಆಗಾಗ ನಮಗೆ ಸ್ವಲ್ಪ ಕಿರಿಕಿರಿ ಆಗೋದು. ಯಾಕಂದ್ರೆ ನಾನು ಪೂಜೆ ಮಾಡುವ ಗಂಟೆ ಹೊಡೆದು ಇವರು ಪ್ರಾರ್ಥನೆ ಮಾಡ್ಕೊಳ್ಳೋದು. ಇವ್ರು ಪ್ರಾರ್ಥನೆ ಮಾಡೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಅವಾಗ ಎದುರು ಬದುರು ಮಾತಾಡುವಾಗ ಹೀಗೆ ಒಂದು ದಿನ ನಮ್ಮ ಅಯ್ಯವರು ಮಾತು ಹೇಳಿದ್ರು. ಯಾಕಂದ್ರೆ ಸಾಕ್ಷಿ ಹೇಳಲೇಬೇಕು ನಾನು. ಯಾಕೆಂದ್ರೆ ಅಂಧಳಾದ ನನ್ನನ್ನ ಧನ್ಯಳನ್ನಾಗಿ ಸಣ್ಣ ಸಾಕ್ಷಿ ನನಗೆ ಹೇಳ್ತಾ ಇದ್ದೇನೆ. ಆ ರೀತಿಯಲ್ಲಿದ್ದಾಗ ಒಂದಿನ ಹೀಗೆ ಮಾತುಕತೆ ಆಗ್ತಾ ಇರುವಾಗ ಒಂದು ಮಾತು ಹೇಳಿದ್ರು ನಾಮದೇವ ಅಯ್ಯವರು. ಏನ್ ಹೇಳಿದ್ರಂದ್ರೆ, ಬಿಟ್ರೆ ನಿನ್ನ ಬಿಡ್ತೇನೆ, ಯೇಸಪ್ಪನ ಬಿಡಲ್ಲ ಅಂತ. ಬಿಟ್ಟರೆ ನಿನ್ನ ಬಿಡ್ತೇನೆ, ಯೇಸಪ್ಪನ ಬಿಡಲ್ಲ ಅಂತ. ಅಯ್ಯೋಯ್ಯಪ್ಪ, ಇದೇನಪ್ಪ ಇದು, ಮದುವೆ ಆಗಿ 8 ವರ್ಷ ಆಯ್ತು, ಇಬ್ರು ಮಕ್ಕಳಾಗಿ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ, ಈಗ ನನ್ನ ಬಿಡ್ತೀನಿ ಅಂತಾರಲ್ಲ ಇವರು. ಅದು ಯಾರು ಏಸಪ್ಪ, ಅದೇನು ಏಸಪ್ಪ, ಅದೆಂಥ ಏಸಪ್ಪ ಅಂತ ಆ ದಿನದಿಂದ ನಾನು ಸತ್ಯಾನ್ವೇಷಣೆ ಮಾಡಿ ಸತ್ಯವನ್ನು ತಿಳಿದುಕೊಂಡ ಮೇಲೆ ನಾನು ಬಂದಿದ್ದೇನೆ. ದೇವರ ಚಿತ್ತ ಅದು. ಮತ್ತು ಈ ರೀತಿಯಾಗಿ ಒಂದು ಪ್ರವಾದನೆ ಗುಂಟೂರು ಯೇಸನ್ನ ಅವ್ರಿಗೆ ಗೊತ್ತಿರ್ಬೋದಲ್ಲ, ಪ್ರಸನ್ನ ಮಿನಿಸ್ಟ್ರಿ ಯೇಸನ್ನ ಅವರು ನಮಗೆ ತುಂಬ ಆತ್ಮೀಯರು. ಅಯ್ಯನವರು ನಾವೆಲ್ಲ ಬಳ್ಳಾರಿ ಹೊಸಪೇಟೆಯಲ್ಲಿ ಓಪನ್ ಮೀಟಿಂಗ್ಸ್ ಇಡುವಾಗ 1990s ಕತೆ ನಿಮ್ಗೆ ಹೇಳ್ತಾ ಇರೋದು. ಆ ಸಮಯದಲ್ಲಿ ನಮ್ಮ ಮನೆಯಲ್ಲೇ ಬಂದಿರೋದು ಪಕ್ಕ ಬರೋರು. ನನಗೆ ಇಷ್ಟ ಇಲ್ಲ, ಪಕ್ಕ ವಿರೋಧಿ ನಾನು. ಆದರೆ ಅವರು ಟೀಮ್ ಬಂದು ನಮ್ಮ ಮನೆಯಲ್ಲಿ ಇರೋದು. ಅವ್ರನ್ನೇ ನೋಡ್ಕೊಂಡು ಅವರೇ ಅಡುಗೆ ಮಾಡ್ಕೊಂಡು ಅವರೇ ತಿನ್ಕೊಂಡು ಅವರೇ ಹೋಗೋದು. ನಾನು ಪಾಡಿ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಹಾಗಿರುವಾಗ ಒಂದಿನ ಅವರು ಮೀಟಿಂಗ್ ಮುಗಿದು ಮನೆಯಲ್ಲಿ ಹೋಗುವಾಗ ಪ್ರಾರ್ಥನೆ ಮಾಡ್ಬೇಕು, ಮನೆಯಲ್ಲಿ ಹೋಗ್ತೇವಲ್ಲ ಅಂತ ಹೇಳಿದಾಗ ಇವ್ರು ಕರೆದ್ರು. ನನಗೆ ಇಷ್ಟ ಇಲ್ಲ. ಬಾಲಿ ಇನ್ನೇನು ಆಯ್ತಲ್ಲ, 3 ದಿನ ಮುಗಿತು ಮೀಟಿಂಗ್ ಹೋಗ್ತಾರೆ, ನಾನು ಸುಮ್ಮನೆ ಬಂದು ನಿಂತ್ಕೊಂಡು ಏನ್ ಮಾಡೋದಿಲ್ಲ, ಏನಿಲ್ಲ, ಸರಿ ಬಿಡು ಏನು ಕರೀತಾರಲ್ಲ ಅಂತ ಹೋಗಿ ನಿಂತೆ. ನಾನು ನಿಂತಾಗ ಅವ್ರು ಪ್ರೇಯರ್ ಮಾಡ್ತಾ ಇದ್ದಾರೆ. ಯೇಸನ್ನ ಅವರು ಏನ್ ಮಾಡ್ತಾ ಇದ್ದಾರೆ, ನಾವು ಎಲ್ಲಿದ್ದೀವಿ, ಹೊಸಪೇಟೆಯಲ್ಲಿ ಇದ್ದೀವಿ, ನೀವು ಬಳ್ಳಾರಿಗೆ ಹೋಗ್ತೀರಾ, ಅಲ್ಲಿ ಮನೆ ಕಟ್ಟುತ್ತೀರಾ, ಅಲ್ಲಿ ಕುಟುಂಬವಾಗಿ ಸೇವೆ ಮಾಡ್ತೀರಾ, ನೀವು ಕಟ್ಟುವ ಮನೆ ಸೇವಾ ಗೃಹ ಆಗ್ತದೆ, ಸೇವಕರಿಗೆ ಪರಿಚರ್ಯ ಗೃಹ ಆಗ್ತದೆ ಅಂತೆಲ್ಲ ಪ್ರಾರ್ಥನೆ ಮಾಡಿ ನನಗೆ ನಗು ಬರ್ತಾ ಇದೆ. ನಾನು ಸುಮ್ಮನೆ ಎಲ್ಲ ನೀವು ಕಣ್ಣು ಮುಚ್ಕೊಂಡ್ರೆ ನಾನು ಕಣ್ತೇನೆ ನೋಡ್ತಾ ಇದ್ದೀನಿ, ಯಾರು ಏನ್ ಮಾಡ್ತಾರೆ ಏನ್ ಮಾತಾಡ್ತಾರೆ ಅಂತ ಕಣ್ತೇನೆ ನೋಡ್ತಾ ಇದ್ದೀನಿ, ನಗು ಬರ್ತಾ ಇದ್ದಾವೆ. ಬಳ್ಳಾರಿಯಲ್ಲಿ ಇದ್ದವರೇ ನಾವು ಹೊಸಪೇಟೆಗೆ ಬಂದಿವಿ, ಬಳ್ಳಾರಿ ಬೇಡ ಅಂತ ಮತ್ತೆ ಬಳ್ಳಾರಿಗೆ ಹೋಗ್ತೀವಿ. ಯಾವಾಗ ಹೋಗ್ತಾನೆ ಬಳ್ಳಾರಿಗೆ, ನಾನು ಮನಸ್ಸಲ್ಲಿ ಅನ್ಕೋತಾ ಇದ್ದೀನಿ. ಆದರೆ ನಿಜವಾಗಲೂ ದೇವರು, ಅದ್ಭುತ ಸ್ವರೂಪನಾದ ದೇವರು ಅಯ್ಯನವರು ಹೇಳಿದ ಒಂದೊಂದು ಮಾತು ಕೂಡ ನೆರವೇರಿದೆ. ಬಳ್ಳಾರಿಯಲ್ಲಿ 74-75ರಲ್ಲಿ ಒಂದು ಸೈಟ್ ತೆಗೆದಿಟ್ಟಿದ್ರಂತೆ ನಮ್ಮ ಅಯ್ಯವರು. ಸುಮಾರು ಒಂದು 20 ವರ್ಷ ಹಿಂದೆ ಸೈಟ್ ತೆಗೆದಿಟ್ಟಿದ್ದು. ನಾವು ಅಲ್ಲಿ ಹೋದ್ಮೇಲೆ ಮೊದಲಿಗೆ ಬಾಡಿಗೆ ಮನೆಗೆ ಹೋದ್ವಿ, ಆಮೇಲೆ ಸ್ವಂತ ಮನೆ ಸೈಟ್ ಅಲ್ಲಿ ಕಟ್ಟಿದ್ವಿ. ಆ ಮನೆಯಲ್ಲಿ ಈಗ ಚಾಪೆಲ್ ಅಲ್ಲಿ ಆರಾಧನೆ ನಡೀತದೆ. ಮತ್ತೆ ನಮ್ಮ ಹಳ್ಳಿ ಸೇವೆ, ಹಳ್ಳಿಗಳಿಂದ ಬರುವ ಯಾರೇ ವಿಶ್ವಾಸಗಳ ಸೇವಕರಾದ್ರೂ ಕೂಡ ನಮ್ಮ ಮನೆಯಲ್ಲಿ ಬಂದು ಇರುವುದಕ್ಕೆ ಅವಕಾಶ ಇದೆ. ಯಾವಾಗಲೂ ನಮ್ಮ ಮನೆ ತೆರೆದಿರ್ತದೆ, ಬಾಗಿಲು ಬೀಗ ನಾವು ಬಂದರೂ ಕೂಡ ಅಲ್ಲಿ ಬೀಗ ಕೊಟ್ಟು ಬಂದಿರ್ತೇವೆ. ಆ ರೀತಿಯಲ್ಲಿ ಅಯ್ಯನವರು ಈಗ ನೋಡಿ, ನಾನು ಕ್ರಿಸ್ತ ವಿರೋಧಿಯಾದ ನಾನು ಈಗ ಸೇವೆಯಲ್ಲಿ ಮುಂದೆ ಸಾಗಿ ಹೋಗ್ತಾ ಇದ್ದೇನೆ. ಒಂದೊಂದು ಮಾತು ಕೂಡ ನಮ್ಮ ಜೀವನದಲ್ಲಿ ನೆರವೇರಿದೆ. ಅಷ್ಟೇ ಗೊತ್ತಾಗುತ್ತಲ್ವ ದೇವರು ಎಂಥ ಅದ್ಭುತ ಸ್ವರೂಪನ, ಆಶ್ಚರ್ಯಕರನು ಅಂತ. ಆತನು ನಂಬಿಗಸ್ತನಾದ ದೇವರು, ಯಾವತ್ತೂ ಕೂಡ ನಂಬಿದವರ ಕೈ ಬಿಡಲಾರದ ದೇವರು. ಯೇಸು ಸ್ವಾಮಿ ಇವರು ನಮ್ಮ ಅಯ್ಯನವರು ಯಾವಾಗಲೂ ನನಗೆ ಏನು ಪೂಜೆ ಮಾಡೋದಕ್ಕಾಗಿ ಮಾಡ್ತಿರ್ಲಿಲ್ಲ. ನಾನೇ ಅವರನ್ನು ವಿರೋಧಿಸ್ತಾ ಇದ್ದೆ, ಅವರು ನನಗೆ ವಿರೋಧಿಸ್ತಿರ್ಲಿಲ್ಲ. ನಾನು ಯಾವಾಗ ಯೇಸು ಸ್ವಾಮಿಯಲ್ಲಿ ಬಂದು ನಾವು ತಿಳ್ಕೊಂಡು ಅವಾಗ ಅನ್ನಿಸ್ತು ನನಗೆ. ಏನನ್ನಿಸ್ತು ಅಂದ್ರೆ, ಓಹೋ ಈ ಯಪ್ಪ ನನಗೇನು ಹೇಳಿಲ್ಲ, ಆದ್ರೆ ಏನ್ ಮಾಡಿರ್ತಾನೆ ಯಪ್ಪ ಅಂದ್ರೆ ಒಳಗೊಳಗೆ ನನಗಾಗಿ ಪ್ರಾರ್ಥನೆ ಮಾಡಿರ್ತಾನೆ. ಪ್ರಾರ್ಥನೆಯ ಒಂದು ಬೆಲೆಯನ್ನು ಕಂಡುಕೊಂಡ ಮೇಲೆ ಅವಾಗ ನನ್ಗೆ ಅನಿಸಿದ್ದು, ನಮ್ಮ ನಾಮದೇವಯ್ಯ ನನ್ನ ಏನ್ ಪೂಜೆ ಮಾಡಬೇಡ, ಗಂಟೆ ಬಾರಿಸ್ಬೇಡ ಅಂತ ಏನು ಹೇಳಿಲ್ಲ, ಆದ್ರೆ ನನಗಾಗಿ, ನನ್ನ ರಕ್ಷಣೆಗಾಗಿ ಅವರಾಗಿ ಅವರು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ದೇವರು ನನ್ನನ್ನು ಹಿಡಿದುಬಿಟ್ಟ ಮಕ್ಕಳೇ. ಆತ ಹಿಡಿದಿದ್ದ ದಿನದಿಂದ ದೇವರ ಸೇವೆಯಲ್ಲಿ ನಮ್ಮ ಮುಂದೆ ಸಾಗಿ ಹೋಗ್ತಾ ಇದ್ದೇವೆ. ನೀವು ಕೂಡ ಇಲ್ಲಿರುವ ಎಲ್ಲರೂ ಕೂಡ ನಮ್ಮ ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬ ಕ್ರೈಸ್ತನು ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯನಾದವರೇ ಯೇಸಪ್ಪನ ನಂಬಿಕೊಂಡು ಧನ್ಯರಾಗಿದ್ದಾರೆ. ಧನ್ಯರಾಗಿರೋದಂದ್ರೇನು? ಆಶೀರ್ವಾದವನ್ನು ಹೊಂದಿಕೊಳ್ಳುವುದು. 128ನೇ ಕೀರ್ತನೆ 1ನೇ ವಾಕ್ಯ ಓದ್ರಮ್ಮ. ಯೆಹೋವನಿಗೆ ಭಯಭಕ್ತಿಯುಳ್ಳವನಾಗಿ
ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಆಮೆನ್. ಯಾರು ಧನ್ಯರು? ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವರು. ಇದು ಬಹಳ ಆಳವಾದ ಒಂದು ಅರ್ಥ ಇರುವಂತ ವಾಕ್ಯ. ಭಯ ಮತ್ತು ಭಕ್ತಿ ಇವೆರಡು ನಮ್ಮಲ್ಲಿ ಇದೆಯಾ? ನಮ್ಮಲ್ಲಿ ನಾವೇ ಪರೀಕ್ಷಿಸಿಕೊಳ್ಳಬೇಕು. ಭಯ ಎಂದರೆ ಪಾಪದ ಭಯ, ನರಕದ ಭಯ. ರೋಮಾಪುರದವರು 6:23 ನೋಡ್ತೇವಲ್ವ, ಎಲ್ಲರಿಗೂ ಗೊತ್ತಿರೋ ವಾಕ್ಯನೇ. ಪಾಪಕ್ಕೆ ಸಂಬಳ ಮರಣ, ಮರಣ ಅಂದ್ರೆ ಅದು ನರಕನೇ ಗ್ಯಾರಂಟಿ. ಗ್ಯಾರಂಟಿನೇ. ಪಾಪ ಮಾಡಿದ್ರೆ ನರಕನೇ ಗ್ಯಾರಂಟಿ. ಮರಣ ಬರ್ತದೆ, ಮರಣದಿಂದ ನರಕಕ್ಕೆ ಹೋಗ್ತೇವೆ ನಾವು. ಆದರೆ ಅದೇ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನಿಂದ ಸಿಗುವಂತ ಉಚಿತಾರ್ಥ ವರ ನಿತ್ಯ ಜೀವ. ಹಲ್ಲೆಲೂಯಾ. ನೋಡಿ, ನಾವು ಎಲ್ಲ ಸುವಾರ್ತೆ ಸೇವೆ ಮಾಡಿದ್ರೆ ಹೇಳೋದು ನಮ್ಮ ವಿಶ್ವಾಸಿಗಳಿಗೆ, ಯೇಸು ಸ್ವಾಮಿನ ನಂಬಿದರೆ ಏನಾಗ್ತದೆ ಅಂದ್ರೆ ಶ್ರೀಮಂತಿಗೆ ಬರ್ತದೆ, ಕೆಲಸ ಸಿಗ್ತದೆ, ಮದುವೆ ಆಗ್ತದೆ, ಮಕ್ಕಳಾಗ್ತವೆ, ಮನೆ ಕಟ್ತೇವೆ, ಅದು ಇದು ಅಲ್ಲ, ನಿತ್ಯ ಜೀವ ಸಿಗ್ತದೆ. ಇದನ್ನ ಮೊದಲು ತಿಳ್ಕೊಬೇಕು ನಾವು. ಪ್ರತಿಯೊಬ್ಬ ಕ್ರೈಸ್ತನು, ಯಾಕೆ ನಾವು ಕ್ರೈಸ್ತನಾಗಿದ್ದೇವೆ, ಯಾಕೆ ಯೇಸು ಸ್ವಾಮಿನ ನಂಬಿದ್ದೇವೆ ಅಂದ್ರೆ ಯೇಸು ಸ್ವಾಮಿಯಿಂದ ನಮಗೆ ಸಿಕ್ಕಂತ ವರ ನಿತ್ಯ ಜೀವ. ನಿತ್ಯ ಜೀವ ಅಂದ್ರೆ, ನಿತ್ಯ ಅಂದ್ರೆ ಸದಾಕಾಲ, ಜೀವ ಅಂದ್ರೆ ಜೀವಂತವಾಗಿರೋದು. ಅಂದ್ರೆ ಕ್ರೈಸ್ತರಿಗೆ ಸಾವೇ ಇಲ್ಲ ಮಕ್ಕಳಿಗೆ, ಕ್ರೈಸ್ತರಿಗೆ ಸಾವಿಲ್ಲ. ಯಾಕೆ ಅಂದ್ರೆ ನಾವು ಬದುಕಿರುವವರೆಗೆ, ಈ ಭೂಮಿಯ ಮೇಲೆ ನಾವು ಇರುವವರೆಗೆ, ನಮ್ಮ ಉಸಿರಿರುವವರೆಗೆ ನಮ್ಮ ಕಣ್ಣಿಗೆ ಕಾಣದ ಆತ್ಮದೇವರು, ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇರುತ್ತಾನೆ. ನಾವು ಮರಣ ಹೊಂದಿದರೆ, ದೇವರಲ್ಲಿ ನಿದ್ರಿಸಿದರೆ ಈ ಶರೀರ ಮಣ್ಣಿಗೆ ಹೋಗುತ್ತೆ ಆಗಲಿ, ನಮ್ಮ ಆತ್ಮವು ಪರಲೋಕಕ್ಕೆ ತಂದೆಯಾದ ದೇವರ ಬಳಿಗೆ ಹೋಗ್ತದೆ. ಅಂದರೆ ಬದುಕಿದಾಗ ದೇವರು ನಮ್ಮೊಂದಿಗೆ ಇರ್ತಾನೆ, ಸತ್ತ ಮೇಲೆ ನಾವು ದೇವರೊಂದಿಗೆ ಪರಲೋಕದಲ್ಲಿ. ಅದಕ್ಕೆ ಕ್ರೈಸ್ತರಿಗೆ ಸಾವಿಲ್ಲ. ಸಾವೆಂದರೆ ಭಯವಿಲ್ಲ, ಸಂತೋಷವೇ. ನಾವಿಬ್ಬರು ನಾವು ಸಮರ್ಪಣೆ ಮಾಡ್ಕೊಂಡಿದ್ದೇವೆ, ಎಲ್ಲೇ ಹೋಗಿ 4 ತಿಂಗಳ ಸೇವೆಗೆ ಹೋಗ್ತೀವಿ ಅಂದ್ರೆ ನಮ್ಮಲ್ಲಿ ಕೆಲವರು ಬಳ್ಳಾರಿ ಎಲ್ಲ ಆಗ್ತಾರೆ, ಅಯ್ಯೋ ಅಲ್ಲೆಲ್ಲ ಬಹಳ ವಿರೋಧ, ಯಾಕೆ ಹೋಗ್ತೀರ, ಅಲ್ಲಿ ಹೊಡಿತಾರೆ, ಸಾಯಿಸ್ತಾರೆ, ಏನೇನೋ ಮಾಡ್ತಾರೆ, ಹಿಂಸೆ ಕೊಡ್ತಾರೆ. ಸಾಯೋದು ಎಲ್ಲಾದ್ರೂ ಸಾಯ್ತೀವಲ್ವಾ? ಬಳ್ಳಾರಿಯಲ್ಲಿದ್ರು ಸಾಯ್ತೇವೆ, ಬೆಂಗಳೂರಲ್ಲಿದ್ರು ಸಾಯ್ತೇವೆ, ಉತ್ತರ ಭಾರತಕ್ಕೆ ಹೋದ್ರೂ ಸಾಯ್ತೇವೆ. ಸಾವು ಬಂದಾಗ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಸಾವು ಅಂದ್ರೆ ನಮ್ಮ ಪಾಲಿಗೆ ದೇವರ ಕರೆ. ಹೌದಾ? ತಂದೆಯಾದ ದೇವರು ಕರೆದ ಅಂದ್ರೆ ನಾವು ಹೋಗ್ಲೇಬೇಕು. ಇಲ್ಲಪ್ಪ ನಾನು ಇನ್ನ ಇರ್ತೀನಿ ಅನ್ನೋಕ್ ಸಾಧ್ಯವೇ ಇಲ್ಲ. ಅಂದಮೇಲೆ ನಾನು ಹೇಳಿದೆ, ಸಾವು ಎಲ್ಲಿದ್ರು ಬರ್ತದೆ, ಸಾವಿಗೆ ಭಯವಿಲ್ಲ. ಅಲ್ಲಿ ಸತ್ಯ ಪರವಾಗಿಲ್ಲ, ಸಾಯ್ತೇವೆ ಬಿಡಿ, ಏನ್ ತೊಂದರೆ ಇಲ್ಲ. ದೇವರಿಗಾಗಿ, ಯೇಸುವಿಗಾಗಿ ನಾವು ಸಾಯುವುದಕ್ಕೂ ಸಿದ್ಧ. ಸುವಾರ್ತೆ ಸಾರೋದಕ್ಕೆ ನೇಪಾಳ ದೇಶಕ್ಕೆ ಹೋದಾಗ ನಾವು ಮೊಟ್ಟ ಮೊದಲಿಗೆ ಸುವಾರ್ತೆ ಸಾರೋದಕ್ಕೆ ನಾವು ಹೋದ ಹಿಂದಿನ ದಿನನೇ ಅಲ್ಲಿ ಒಬ್ಬ ಪಾಸ್ಟರ್ನ ತಲೆ ಮುಂಡ ಬೇರೆ ಬೇರೆ ಮಾಡಿಬಿಟ್ರೆ, ತಲೆ ಕಳೆದು ಹಾಕ್ಬಿಟ್ಟಿದ್ದಾರೆ. ಅಂತ ಪ್ರದೇಶಕ್ಕೆ ದೇವರು ನಮ್ಮನ್ನ ಮತ್ತೆ ಸುವಾರ್ತೆ ಸೇವೆಗೆ ಕರೆದುಕೊಂಡು ಭಯವೂ ಇಲ್ಲದೆ ನಾವು ಸುವಾರ್ತೆ ಸೇವೆ ಮಾಡಿ ಬಂದಿದ್ದೇವೆ. ಎಷ್ಟೋ ಆತ್ಮಗಳು, ಸಾವಿರಾರು ಆತ್ಮಗಳನ್ನ ದೇವರಲ್ಲಿ ನಡೆಸಿದ್ದೇವೆ. ದೇವರಿಗೆ ಸ್ತೋತ್ರ. ನೋಡಿ, ಈಗ ನಾವು ನೋಡಿದ ವಾಕ್ಯ, ಯಾರು ಧನ್ಯರು ಅನ್ನೋದನ್ನ ನೋಡುವಾಗ, ಯಾರು ಭಯ ಭಕ್ತಿಯನ್ನು ಹೊಂದಿರ್ತಾರೋ, ಭಯ ಭಕ್ತಿ ದೇವರ ವಾಕ್ಯದ ಭಯ. ದೇವರ ವಾಕ್ಯ ಏನ್ ಹೇಳ್ತದೆ? ಪಾಪಕ್ಕೆ ಸಂಬಳ ಮರಣ, ಪಾಪ ಮಾಡಿದ್ರೆ ನರಕ ಅಂತ. ಅದೇ ನೀನು ದೇವರಲ್ಲಿ ಭಕ್ತಿ ಉಳ್ಳವನಾಗಿ, ಭಕ್ತಿ ಅಂದ್ರೆ ನಂಬಿಕೆ, ವಿಶ್ವಾಸದಿಂದ ಪ್ರಾರ್ಥನಾ ಪೂರ್ವಕವಾಗಿರುವುದೇ ನಂಬಿಕೆ. ಭಕ್ತಿ, ಭಕ್ತಿ ಅಂದ್ರೆ ದೇವರಲ್ಲಿ, ವಾಕ್ಯದಲ್ಲಿ ನಂಬಿಕೊಂಡಿರಬೇಕು, ಪ್ರಾರ್ಥನೆ ಮಾಡಿಕೊಂಡಿರಬೇಕು, ದೇವರ ವಾಕ್ಯದ ಪ್ರಕಾರ ನಡ್ಕೊಳ್ಬೇಕು. ಹೇಳೋದು ಕೇಳೋದು ಅಷ್ಟೇ ಅಲ್ಲ. ಕೆಲವು ಪಾಸ್ಟ್ಗಳು ಬಲಿಪುಡಿ ಬಂದಂತೆ ಎಷ್ಟೆಲ್ಲ ಹೇಳ್ತಾರೆ, ಹೇಳಿದು ಹೋದ್ಮೇಲೆ ಅವರೇ ಪಾಪಗಳು ಮಾಡ್ತಿರ್ತಾರೆ, ಅಂಥವ್ರು ಇದ್ದಾರೆ. ಕೆಲವರು ವಿಶ್ವಾಸಗಳು, ನೀವೇ ಇಲ್ಲಿ ಕೂತಿರೋ, ಪ್ರತಿ ವಾರ ಬರ್ತೀರಾ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬಂದು ದೇವ್ರ ವಾಕ್ಯ ಕೇಳ್ತೀರಾ. ಮಕ್ಕಳು ಕೆಲವರು ಬರ್ಕೊಳ್ತಾ ಇದ್ದಾರೆ, ತುಂಬಾ ಸಂತೋಷ. ನಾನು ಅಷ್ಟೇ, ಈಗಲೂ ಕೂಡ ಯಾವ ಮೀಟಿಂಗ್ಗೆ ಹೋದ್ರು ಕೂಡ ಪೇಪರ್ ಬುಕ್, ನೋಟ್ ಬುಕ್, ಪೆನ್ ಇರುತ್ತೆ ನನ್ನಲ್ಲಿ. ಯಾರು ಏನೇ ಹೇಳಿದ್ರು ಬರ್ಕೊಳ್ತಾ ಇರ್ತಾರೆ, ರೆಫರೆನ್ಸ್ಗಳು, ವಾಕ್ಯಗಳು. ಆ ರೀತಿ ವಾಕ್ಯವನ್ನ ಕೇಳಿ ಧ್ಯಾನ ಮಾಡುವುದೇ ಭಕ್ತಿ. ಆ ವಾಕ್ಯದ ಪ್ರಕಾರ ನಡೆದುಕೊಳ್ಳುವುದೇ ಭಕ್ತಿ. ಕೇವಲ ಹೇಳೋದು ಕೇಳೋದು ಅಷ್ಟೇ ಅಲ್ಲ, ವಾಕ್ಯದಲ್ಲಿ ಕೂಡ ಬರೆದಿಟ್ಟಿದೆ, ಹೇಳುವವರು ಕೇಳುವವರಾಗಿರದೆ ನೀವು ಮಾತಿನ ಪ್ರಕಾರ ನಡೆಯುವವರಾಗಿರಿ. ಹೇಗೆ ನಡಿಬೇಕು ಅದನ್ನ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಕೆಲವು ವಿಷಯಗಳು, ಈಗ ನಮ್ಮ ಕುಟುಂಬ, ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವಿತ, ಪರ್ಸನಲ್ ಲೈಫ್ ಆಗಲಿ, ಅಥವಾ ಕುಟುಂಬ ಜೀವಿತ, ಫ್ಯಾಮಿಲಿ ಲೈಫ್ ಆಗಲಿ, ಅಥವಾ ಸೇವಾ ಜೀವಿತ, ಮಿನಿಸ್ಟ್ರಿ ಆಗಲಿ, ಅಥವಾ ನೀವು ಕೆಲಸ ಮಾಡುವಂತ ವರ್ಕ್ ಪ್ಲೇಸ್, ಏನೇ ಉದ್ಯೋಗ ಮಾಡ್ತಾ ಇರ್ರಿ, ನಿಮ್ಮ ವರ್ಕ್ ಪ್ಲೇಸ್ ಆಗಿರಲಿ, ಎಲ್ಲ ಕಡೆಯೂ ದೇವರ ಒಂದು ಕೃಪೆ, ಆಶೀರ್ವಾದ ಹೊಂದಿಕೊಳ್ಳುವ
ಮಾಡಿಕೊಳ್ಳಬೇಕು ಅಂದರೆ ನಿಮ್ಮಲ್ಲಿ ಏನೆಲ್ಲ ಗುಣಲಕ್ಷಣಗಳಿರಬೇಕು ಅಂತ ಹೇಳೋದಾದರೆ ನಾನು ಮುಖ್ಯವಾಗಿ ಒಂದು 5 ವಿಷಯಗಳ ಬಗ್ಗೆ ನಿಮಗೆ ಈ ದಿನ ಹೇಳೋಕೆ ಇಷ್ಟಪಡ್ತೇನೆ. ದೇವರು ನನಗೆ ತಿಳಿಸಿದಂಥ ಒಂದು ವಿಷಯ. ಒಂದು, ದೇವರಲ್ಲಿ ವಿಶ್ವಾಸ ಇರಬೇಕು. ವಿಶ್ವಾಸ, ಆನಂತರ ನೀತಿವಂತರಾಗಿರಬೇಕು, ಆನಂತರ ಪ್ರಾರ್ಥನಾ ಪರರಾಗಿರಬೇಕು, ಪ್ರಾರ್ಥನೆ ಇರಬೇಕು ನಮ್ಮಲ್ಲಿ, ಆಮೇಲೆ ಕ್ರಿಸ್ತನ ಪ್ರೀತಿ, ದೇವರ ಪ್ರೀತಿ ನಮ್ಮಲ್ಲಿರಬೇಕು, ಆಮೇಲೆ ಜವಾಬ್ದಾರಿ ಇರಬೇಕು. ಈ 5 ವಿಷಯಗಳನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ 5 ಮುಖ್ಯವಾದ ವ್ಯಕ್ತಿಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಎಲ್ಲರಿಗೂ ಗೊತ್ತಿರುವಂತಹ ಚಿರಪರಿಚಿತ ವಾಕ್ಯಗಳು ಇರಬಹುದು, ಆದರೂ ಅದನ್ನೇ ಮತ್ತೊಂದ್ಸಲ ನಿಮಗೆ ನಾನು ಹೇಳ್ತಾ ನೆನಪು ಮಾಡ್ತೇನೆ. ಮೊದಲನೇದಾಗಿ ವಿಶ್ವಾಸದ ಬಗ್ಗೆ ನೋಡುವಾಗ, ವಿಶ್ವಾಸಕ್ಕೆ ತಂದೆ ಯಾರು? ಅಬ್ರಹಾಮ. ನಮಗೆಲ್ಲರಿಗೂ ಗೊತ್ತಿರೋದೆ. ಅಬ್ರಹಾಮನಲ್ಲಿ ಇರುವ ವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ದೇವರು ಆತನಿಗೆ ಎಷ್ಟು ವರ್ಷಕ್ಕೆ ಇಸಾಕನನ್ನು ಕೊಟ್ಟ? 100 ವರ್ಷಕ್ಕೆ. 99 ವರ್ಷ ವಯಸ್ಸಿನವನಾಗಿದ್ದಾಗ ಅಬ್ರಹಾಮನ ಹತ್ರ ಬಂದು ಅಲ್ಲಿ ದೇವರು ಹೇಳುವ ಮಾತು, ಬರುವ ವರ್ಷದೊಳಗೆ ನಿನಗೆ ಮಗು ಆಗ್ತದೆ ಅಂತ. ಹೌದಾ? ಎಲ್ಲರೂ ಸತ್ಯವೇದ ನೋಡಿದೆ ನಾವು. ಆದಿ ಕಾಲದಲ್ಲಿ ನಾವು ನೋಡ್ತಾ ಹೋದ್ರೆ ಅಲ್ಲಿ ಹೇಳಿದಾಗ 99 ವರ್ಷವಾದಾಗ ದೇವರು ವಾಗ್ದಾನ ಮಾಡ್ತಾನೆ, ಬರುವ ವರ್ಷದೊಳಗೆ ನಿನಗೆ ಮಗು ಆಗುತ್ತೆ ಅಂತ. ಬರುವ ವರ್ಷ ಅಂದಾಗ ಎಷ್ಟಾಯ್ತು? 99+1 100 ವರ್ಷ ಆಯ್ತು. 100 ವರ್ಷಕ್ಕೆ ಮಗು ಹುಟ್ಟುತ್ತೆ, ಮುದ್ದಾದ ಮಗು ಇಸಾಕ. ಮಗು ಹುಟ್ಟಿ ಇನ್ನು ಬೆಳೀತಾ ಇದೆ, ಇನ್ನು ಚಿಕ್ಕ ಮಗನೇ ಅಲ್ವಾ, ಇನ್ನು ಬಾಲಕನಾದ ಇಸಾಕನನ್ನ ದೇವರು ಏನ್ ಮಾಡ್ತಾನೆ? ಅಬ್ರಹಾಮನನ್ನ ಪರಿಶೋಧಿಸುವುದಕ್ಕಾಗಿ, ಪರೀಕ್ಷೆ ಮಾಡುವುದಕ್ಕಾಗಿ, ಅಬ್ರಹಾಮನ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ ದೇವರು ಏನ್ ಮಾಡ್ತಾನೆ? ಇಸಾಕನನ್ನ ಬಲಿ ಕೇಳ್ತಾನೆ. ಹೌದಾ? ನಮಗೆಲ್ಲ ಗೊತ್ತಿರೋ ವಿಷಯ. ನಾನೆಲ್ಲ ರೆಫರೆನ್ಸ್ ಓದ್ಸಕ್ ಹೋಗಲ್ಲ, ಟೈಮ್ ಇಲ್ಲ. ಒಂದು ಮಾತ್ರ ರೆಫರೆನ್ಸ್ ಓದಿಸ್ತೇನೆ ನಾನು. ಅಲ್ಲಿ ಏನ್ ಹೇಳ್ತಾನೆ? ಬಲಿ ಕೊಡಬೇಕು ಅಂದಾಗ ತಯಾರಾಗಿ ಅಬ್ರಹಾಮನು ತನ್ನ ಮಗನನ್ನ ಕರೆದುಕೊಂಡು, ತನ್ನ ಸೇವಕರನ್ನ, ಆಳುಗಳನ್ನು ಕರೆದುಕೊಂಡು, ಹತ್ತೆಯ ಮೇಲೆ ಕಟ್ಟಿಗೆ ಎಲ್ಲ ಬೇಕಾದ ಸಾಮಾನನ್ನು ಹೊಟ್ಟುಕೊಂಡು ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಬೆಟ್ಟದ ಹತ್ತಿರ ಬರ್ತಾರೆ. ಬೆಟ್ಟದ ಮೇಲೆ ಬಲಿ ಕೊಡಬೇಕು. ಬೆಟ್ಟದ ಬಳಿಗೆ ಬಂದಾಗ ಬೆಟ್ಟದ ಬಳಿಯಲ್ಲಿ ಅಲ್ಲಿ ಏನ್ ಹೇಳ್ತಾನೆ? ಅಬ್ರಹಾಮನ ಒಂದು ಮಾತು ಹೇಳ್ತಾನೆ ನೋಡಿ. ಆ ಒಂದು ಮಾತಿನಲ್ಲಿಯೇ, ಒಂದು ಅಕ್ಷರದಲ್ಲಿಯೇ ಅಬ್ರಹಾಮನ ವಿಶ್ವಾಸ ನಾವು ನೋಡ್ತೇವೆ. ಆದಿಕಾಂಡ 22ನೇ ಅಧ್ಯಾಯ ತೆಗಿರಿ, 5ನೇ ವಚನ ಓದ್ರಿ. ಆದಿಕಾಂಡ 22:5. తన పరివారితో మీరు గాడిదతో ఇక్కడనే ఉండుడి, నేను ఈ చిన్నవాడును అక్కడికి వెళ్ళి దేవునికి మొక్కి మరలా మీ యొద్దకు వచ్చేదమని చెప్పి, మరలా మీ వద్దకు వచ్చేదను ಅನ್ನಲೇ. ಅರ್ಥ ಆಯ್ತಮ್ಮ? ಕನ್ನಡ ಹೋದ್ರೆ ಮಕ್ಕಳೇ? ನನ್ನ ಸೇವಕರಿಗೆ ನೀವು ಇಲ್ಲೇ ಕತ್ತೆ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇನೆ ಎಂದು ಹೇಳಿದನು. ತಿರುಗಿ ಬರುತ್ತೇನೆ ಎಂದು ಹೇಳಿದರು. ಸರಿಯಾಗಿ ಹೋದಪ್ಪ. ಕನ್ನಡ ಏನು ಭಾಷೆ, ನಾವು ಅಚ್ಚ ಕನ್ನಡಿಗರು, ಕರ್ನಾಟಕ ಕನ್ನಡ ಭಾಷೆ ಸರಿಯಾಗಿ ಹೋದ್ರೆ ಅದೇ ಒಂದು ಅಕ್ಷರದಲ್ಲೇ ಇರೋದು ವಿಷಯ. ತಿರುಗಿ ಬರುತ್ತೇನೆ. ಏನಯ್ಯ ಕೇಶವ ಮೂರ್ತಿ, ಒಂದು ಅಕ್ಷರದಲ್ಲೇ ಅಬ್ರಹಾಮನ ವಿಶ್ವಾಸ ನಮಗೆ ತಿಳಿದು ಬರ್ತಾ ಇದೆ ಇಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಏನ್ ಮಾಡ್ದ ಅಲ್ಲಿ? ಅಬ್ರಹಾಮನ್ ಏನ್ ಹೇಳ್ತಾ ಇದ್ದಾನೆ? ನಾನು ಮತ್ತು ನನ್ನ ಮಗನು ಬೆಟ್ಟದ ಮೇಲೆ ಹೋಗಿ ದೇವರಿಗೆ ಬಲಿ ಕೊಟ್ಟು ತಿರುಗಿ ಬರುತ್ತೇವೆ ಅಂತ. ಏನ್ ಹೇಳ್ಬೇಕಾಗಿತ್ತು? ಬಲಿ ಕೊಡಕ್ ಬಂದ್ಮೇಲೆ ಇಸಾಕ್ನ ಬಲಿ ಕೊಟ್ಟು ಬರ್ಬೇಕಾದ್ರೆ ಬರ್ತೇನೆ ಅನ್ಬೇಕಿತ್ತಲ್ವಾ? ಅಲ್ವಾ ಮಕ್ಕಳೇ? ಆದ್ರೆ ಏನ್ ಹೇಳ್ದ ಅಬ್ರಹಾಮನು? ಬರುತ್ತೇವೆ. ಅಂದ್ರೆ ಆತನಿಗೆ ಎಷ್ಟು ವಿಶ್ವಾಸ ತಂದೆಯಾದ ದೇವರಲ್ಲಿ. ದೇವರು ನನ್ನ ಮಗನನ್ನು ಬಲಿ ಕೇಳಿದ್ದಾನೆ, ಆದರೆ ನನ್ನ ಬಲಿಯನ್ನು ತಾನೇ ನೋಡಿಕೊಳ್ತಾನೆ. ನನಗೆ ಕೊಟ್ಟಂತ ಮಗನನ್ನ ಆತನು ಬಲಿ ತೆಗೆದುಕೊಳ್ಳುವುದಿಲ್ಲ ಅನ್ನೋ ನಂಬಿಕೆ, ವಿಶ್ವಾಸ ಅಬ್ರಹಾಮನಲ್ಲಿತ್ತು ಮಕ್ಕಳೇ. ಅದಕ್ಕೆ ಏನ್ ಹೇಳ್ತಾನೆ? ನಾವು ಮತ್ತೆ ಬರ್ತೇವೆ ಅಂತ ಅಲ್ವಾ? ಅಲ್ಲಿ ಹೋದ್ಮೇಲೆ ಏನಾಗುತ್ತೆ? ಯೆಹೋವ ಈರೆ, ದೇವನು ಬಲಿಗೆ ಬೇಕಾದಂತ ಬೇಟೆಯನ್ನ, ಕುರಿಮರಿಯನ್ನು ಒದಗಿಸಿಕೊಡ್ತಾನೆ ಅಲ್ವಾ? ಇದು ನಮ್ಮ ನಿಮಗೆಲ್ಲ ಗೊತ್ತಿರೋ ವಿಷಯ. ಅಲ್ಲಿ ವಿಶ್ವಾಸ ಇತ್ತು. ನಾನು ಹೇಳೋ ಮುಖ್ಯವಾದ ವಿಷಯ ಏನಂದ್ರೆ,
ಅಬ್ರಹಾಮನಿಗೆ ದೇವರಲ್ಲಿರುವ ವಿಶ್ವಾಸ. ಅಂಥ ವಿಶ್ವಾಸ ನಿಮಗಿದೆಯಾ? ನಮಗಂತೂ ಇದೆಯಾ? ನನಗಿದೆ, ನಮ್ಮ ಮನೆಯವ್ರಿಗಿದೆ. ನಾವೇನಾದ್ರೂ ಅಂದ್ಕೊಂಡ್ರೆ ಅದು ಆಗ್ತದೆ ಅಂತ ಅಂದ್ಕೊಳ್ತೇವೆ, ಖಚಿತವಾಗಿ ಹಾಗೆ ಆಗ್ತದೆ. ಅದು ವಿಶ್ವಾಸ ನಮ್ಮಲ್ಲಿ ಇರಬೇಕು. ಅಕಸ್ಮಾತ್ ನೀವು 99% ವಿಶ್ವಾಸ ಇಟ್ಟುಕೊಂಡು 1% ಅಯ್ಯೋ ಅನ್ಕೊಂಡಿದ್ವಿ ಆಗ್ತದೋ ಇಲ್ಲೋ, ಏನಾಗ್ತದೋ ಏನೋ ಅಂತ 1% ಏನಾದ್ರೂ ನಿಮ್ಮಲ್ಲಿ ಅವಿಶ್ವಾಸ ಇದ್ದರೆ ಖಂಡಿತ 100% ನೀವು ಅಂದ್ಕೊಂಡಾಗ ಆಗೋದೇ ಇಲ್ಲ. ಅರ್ಥ ಆಯ್ತಾ? 100% ವಿಶ್ವಾಸ ಇರ್ಬೇಕು ನಮ್ಮಲ್ಲಿ. ಅಬ್ರಹಾಮನಿಗೆ ಇದ್ದಂತ ವಿಶ್ವಾಸ ನನಗೂ ನಿನಗೂ ಇರಬೇಕು. ಆ ವಿಶ್ವಾಸದಿಂದ ನೀವು ಜೀವನದಲ್ಲಿ ಮುಂದೆ ಸಾಗಿ ನಿಮ್ಮ ವೈಯಕ್ತಿಕ ಜೀವನ, ಕುಟುಂಬ ಜೀವನ, ಸೇವಾ ಜೀವನ, ನಿಮ್ಮ ಕೆಲಸ ಕಾರ್ಯಗಳು ಪ್ರತಿಯೊಂದನ್ನು ಕೂಡ ದೇವರು ಯೆಹೋವ ಇರೇ ಆತ ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ, ನಿಮ್ಮ ಅಗತ್ಯಗಳನ್ನ ಪೂರೈಸ್ತಾನೆ. ಅಬ್ರಹಾಮನಂತ ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ. ಎರಡನೇದಾಗಿ ನೋಡೋಣ ನೋಹನ ಬಗ್ಗೆ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಾಕ್ಯ ನೋಡಿ. ಜಲಪ್ರಳಯ ಎಲ್ಲರಿಗೂ ಗೊತ್ತಿರೋ ವಿಷಯ. ಬೈಬಲ್ ಹಿಡಿದವರು ಓದಿದವರು ಗೊತ್ತಿರುತ್ತೆ. ಜಲಪ್ರಳಯ ಆಗುತ್ತೆ ಅಲ್ವಾ ಒಂದು ಕಾಲದಲ್ಲಿ. ನೋಹನ ಚರಿತ್ರೆಯು ನೋಹನು ನೋಹನ ಯಾರಿದ್ದ? ನೀತಿವಂತನು. ನನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ತಪ್ಪಿಲ್ಲದವನು. ಅವನ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಆಮೇಲೆ ಸಾಕಪ್ಪ. ಇಲ್ಲಿ ನೋಹ ನೋಡಿ, ಜಲಪ್ರಳಯ ಆದಾಗ ಎಲ್ಲವೂ ನಾಶವಾಯಿತು. ಆದ್ರೆ ಉಳಿದಿದ್ಯಾರು? ಕೇವಲ ನೋಹನ ಕುಟುಂಬ ಮಾತ್ರ, ಮಕ್ಕಳೇ ಅಲ್ವಾ? ದೇವರೇ ಮಾತ್ರ. ಯಾಕೆ? ನೋಹನ ಯಾರಾಗಿದ್ದ? ನೀತಿವಂತನಾಗಿದ್ದ, ತಪ್ಪಿಲ್ಲದವನಾಗಿದ್ದ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೇವರೊಂದಿಗೆ ಅನ್ಯೋನ್ಯ ಸಂಬಂಧವನ್ನು ಹೊಂದಿಕೊಂಡಿದ್ದ. ಇಂಟಿಮೇಟ್ ರಿಲೇಶನ್ಶಿಪ್, ಇಂಟಿಮಸಿ ಇತ್ತು. ಅತ್ಯಂತ ಹತ್ತಿರದ ಸಂಬಂಧ ಇತ್ತು ದೇವರೊಂದಿಗೆ. ಯೆಹೋವ ದೇವರು ಮಾತನಾಡ್ತಾ ಇದ್ದ, ಯೆಹೋವ ದೇವರ ಮಾತನ್ನು ಕೇಳುವವನಾಗಿದ್ದ ನೋಹ. ಆದ್ದರಿಂದ ಆ ಕಾಲದಲ್ಲಿ ಇರುವ ಎಲ್ಲಾ ಜನರಲ್ಲಿ ನೋಹನು ನೀತಿವಂತನಾದ್ದರಿಂದ ನೋಹನ ಕುಟುಂಬವನ್ನ ಮಾತ್ರ ದೇವರು ರಕ್ಷಿಸಿದ. ಹಾಗೆ ನಾವು ನೀವು ನೀತಿವಂತರಾಗಿದ್ದೇವ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಮಕ್ಕಳೇ. ನೀತಿವಂತರು ಅಂದ್ರೆ ಅರ್ಥ ಏನು? ದೇವರನ್ನ ನಂಬಿ ದೇವರ ವಾಕ್ಯದ ಪ್ರಕಾರ ನಡೆದುಕೊಳ್ಳುವವರೇ ನೀತಿವಂತರು. ಯೇಸು ಸ್ವಾಮಿಯ ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಟ್ಟು ದೀಕ್ಷಾ ಸ್ನಾನ ಹೊಂದಿದವರು ನೀತಿವಂತರು. ವಾಕ್ಯವನ್ನು ಹೇಳುವವರು, ಕೇಳುವವರು, ವಾಕ್ಯದ ಪ್ರಕಾರ ನಡೆದುಕೊಳ್ಳುವವರು ನೀತಿವಂತರು. ಎಲ್ಲರೂ ಅಲ್ಲ. ಎಲ್ಲರೂ ವಾಕ್ಯ ಹೇಳ್ತಾರೆ, ಎಲ್ಲರೂ ವಾಕ್ಯ ಕೇಳ್ತಾರೆ. ಆದರೆ ವಾಕ್ಯದ ಪ್ರಕಾರ ಅಲ್ಲಿ ನೋಹನಿಗೆ ಯೆಹೋವ ದೇವರು ಹೇಳಿದ್ರೆ ಏನ್ ಹೇಳ್ತದೆ? ದೊಡ್ಡ ಒಂದು ಹಡಗನ್ನು ಕಟ್ಟಿಕೊಂಡು ಅದರೊಳಗೆ ನೀನು ಹೋಗು ಅಂದಾಗ ಕಟ್ಟಿ ನೋಹನು ದೇವರು ಹೇಳಿದ ಮಾತಿನಂತೆ ತಾನು ತನ್ನ 3 ಮಕ್ಕಳು, 3 ಸೊಸೆಯಂದಿರು ಮತ್ತು ಎಲ್ಲ ಪ್ರಾಣಿಗಳ ತೆಗೆದುಕೊಂಡು ಹೋಗಿದ್ದು ನಿಮಗೆಲ್ಲ ಗೊತ್ತಿರೋ ವಿಷಯವೇ. ಯಾಕೆ ನೋಹನನ್ನ ಮಾತ್ರ ಕಾಪಾಡಿದ ದೇವರು ಅಂದ್ರೆ ಆತನು ನೀತಿವಂತನಾಗಿದ್ದ, ತಪ್ಪಿಲ್ಲದವನಾಗಿದ್ದ ಮತ್ತು ದೇವರೊಂದಿಗೆ ಅನ್ಯೋನ್ಯ ಸಂಬಂಧವಿತ್ತು. ಅನ್ಯೋನ್ಯ ಸಂಬಂಧ ಹೇಗೆ ಹೊಂದಿಕೊಳ್ತೇವೆ ನಾವು? ದೇವರ ವಾಕ್ಯವನ್ನು ಓದುವುದರಿಂದ, ಧ್ಯಾನಿಸುವುದರಿಂದ, ಪ್ರಾರ್ಥಿಸುವುದರಿಂದ. ಪ್ರಾರ್ಥನೆ ಅಂದ್ರೇನೆ ದೇವರಿಗೂ ನಮಗೂ ಇರುವ ಒಂದು ಸಂಬಂಧ, ಅನ್ಯೋನ್ಯತೆಯ ಸಂಬಂಧ. ದೇವರೊಂದಿಗೆ ಒಡನಾಟ ಅಂತ ಹೇಳ್ಬೋದು, ಸಂಬಂಧ ಅಂತ ಹೇಳ್ಬೋದು, ಮಾತುಕತೆ ಅಂತ ಹೇಳ್ಬೋದು. ದೇವರೊಂದಿಗೆ ನಮ್ಮ ಸಂಭಾಷಣೆಯೇ ಪ್ರಾರ್ಥನೆ ಮಕ್ಕಳು. ಹಾಗೆ ನೋಹನ ನೀತಿವಂತನಾದ್ದರಿಂದ ಆತನು ರಕ್ಷಿಸಲ್ಪಟ್ಟ ಜಲಪ್ರಳಯದಿಂದ. ಹಾಗೆ ನಮ್ಮ ನಿಮ್ಮ ಜೀವನದಲ್ಲಿ ಜಲಪ್ರಳಯಗಳು ಎಷ್ಟೋ ಬರ್ತವೆ, ಒಂದಲ್ಲ. ಕಷ್ಟ, ನಷ್ಟ, ರೋಗ, ಬಾಧೆ, ಚಿಂತೆ, ಏನೆಲ್ಲ ವಿವಿಧ ರೀತಿಯಲ್ಲಿ ನಾವು ಕಷ್ಟ ನಷ್ಟಗಳು ನಮ್ಮ ಜೀವನದಲ್ಲಿ ಅನುಭವಿಸ್ತೇವೋ, ಅವಮಾನಗಳು, ನಿಂದೆಗಳು ಏನೆಲ್ಲ ಬರ್ತವೆ. ಆದರೆ ಅವೆಲ್ಲವನ್ನು ನಾವು ಮೆಟ್ಟಿ ನಿಲ್ಲಬೇಕು ದೇವರಲ್ಲಿ ನಂಬಿಕೆಯಿಂದ, ವಿಶ್ವಾಸದಿಂದ, ಪ್ರಾರ್ಥನೆಯಿಂದ. ಮಕ್ಕಳು ಏನೇ ಆದ್ರೂ ಕೂಡ ದೇವರು ನಮ್ಮ ಕೈ ಬಿಡುವವನಲ್ಲ ಅಲ್ವಾ? ಕೈ ಬಿಡಲಾರದ ದೇವರು. ನಾವು ಆತನ ಬಿಡ್ಬೋದು, ಆತ ನಮ್ಮನ್ನು ಬಿಡೋದಿಲ್ಲ ಮಕ್ಕಳೇ. ಕೆಲವರು ಎಷ್ಟೋ ಜನ ಬರ್ತಾರೆ, ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಅವ್ರು ಕೇಳಿದಂತ ವಿಜ್ಞಾಪನೆಗಳಿಗೆ ನಾನಾಗಲಿ ನಮ್ಮೇನವರಾಗಲಿ ಪ್ರಾರ್ಥನೆ ಮಾಡಿದಾಗ ಅದು ನೆರವೇರಿರುತ್ತೆ, ಆಗಿರುತ್ತೆ. ಆದರೂ ಮತ್ತೆ ಅವರು ನಿರಂತರವಾಗಿ ದೇವರ ಸನ್ನಿಧಿಗೆ ಬರೋದಿಲ್ಲ, ದೇವರ ಹತ್ರ ಬರೋಲ್ಲ, ಮತ್ತೆ ಅವರು ದೇವರ ಮಕ್ಕಳಾಗಿರೋದಿಲ್ಲ. ಅನುಭವಿಸ್ತಾರೆ ಆಶ್ಚರ್ಯಗಳು, ಅದ್ಭುತಗಳು, ಮತ್ತೆ ಹಿಂಜಾರಿ ಹೋಗ್ಬಿಡ್ತಾರೆ. ಆದರೆ
ಅವರಿಗೆ ಮತ್ತೆ ದೇವರ ಶಾಪಕ್ಕೆ ಗುರಿ ಆಗ್ತಾರೆ ಹೊರತು ದೇವರ ಆಶೀರ್ವಾದಕ್ಕೆ ಗುರಿ ಆಗುವುದಿಲ್ಲ. ದೇವರ ಆಶೀರ್ವಾದಗಳು ನಮಗೆ ಬೇಕು ಅಂದರೆ ನಿತ್ಯ ನಿರಂತರವಾಗಿ ನಾವು ನೀತಿವಂತರಾಗೇ ಇರಬೇಕು. ದೀಕ್ಷಾ ಸ್ನಾನ ತಗೊಂಡದ್ರಿಂದ ಮಾತ್ರ ನೀತಿವಂತರು, ಸಂಡೆ ಆರಾಧನೆಗೆ ಬಂದಾಗ ಮಾತ್ರ ನೀತಿವಂತರು ಆಗಿ ಮತ್ತೆ ಹೊರಗೆ ಹೋದ್ಮೇಲೆ ಸೋಮವಾರದಿಂದ ಶನಿವಾರದವರೆಗೆ ಮತ್ತೆ ಹೇಗಿರ್ತಿರೋ ನಿಮ್ಮ ನಿಮ್ಮ ಜೀವನ ನಿಮಗೆ ಗೊತ್ತು ಅಲ್ವಾ. ಕೆಲವರೆಲ್ಲ ಮಾಡಬಾರ್ದೆಲ್ಲ ಮಾಡ್ತಾರೆ, ನಂಬಿರ್ತಾರೆ, ದೀಕ್ಷಾ ಸ್ನಾನ ಹೊಂದಿರ್ತಾರೆ, ಮದ್ಯಪಾನ, ಧೂಮಪಾನ, ಪ್ರೇಮ, ಕಾಮ, ಸುಳ್ಳುತನ, ಕಳ್ಳತನ, ಸುಳ್ಳುತನ ಮಾಡುವವರು ಇದ್ದಾರೆ ಕ್ರೈಸ್ತರು. ತಪ್ಪಪ್ಪ ಮಾಡಬೇಡಿ, ತಪ್ಪಮ್ಮ. ಪಾಪನೇ ಮತ್ತೆ ಪಾಪಕ್ಕೆ ಸಂಬಳ ಮರಣ, ಮರಣದಿಂದ ನರಕ ಅನ್ನೋದು ನೆನಪಿರುತ್ತೆ ಮಕ್ಕಳೇ ನಿಮಗೆ. ಈ ರೋಮಾಪುರ 6:23 ವಾಕ್ಯ ಯಾವಾಗಲೂ ನೆನಪಿರಬೇಕು ನಿಮಗೆ. ನಿತ್ಯ ಜೀವ ಹೊಂದಿಕೊಳ್ಳುವವರಾಗಿರಬೇಕೆ ಹೊರತು ಪಾಪ ಮಾಡಿ ನರಕಕ್ಕೆ ಹೋಗುವವರಾಗಬಾರದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಧ್ಯಾನ ದೇವರ ಕಡೆಗೆ, ದೇವರ ವಾಕ್ಯದ ಕಡೆಗೆ ಇರಬೇಕು ಮಕ್ಕಳೇ. ಆ ರೀತಿ ಎರಡನೇದಾಗಿ ಏನಾಯ್ತು? ನೀತಿವಂತರಾಗಿರಬೇಕು. ನಾವು ಒಂದು ವಿಶ್ವಾಸ ಹೊಂದಿದವರಾಗಿರಬೇಕು, ಎರಡನೇದು ನೀತಿವಂತರಾಗಿರಬೇಕು, ಮೂರನೇದು ನಾವು ನೋಡುವಾಗ ಪ್ರಾರ್ಥನೆ. ಪ್ರಾರ್ಥನೆ ಎನ್ನುವುದು ಕ್ರೈಸ್ತರಿಗೆ ಉಸಿರು. ಅರ್ಥ ಆಯ್ತಾ? ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನೀವು ಸತ್ತ ಹಾಗೆ, ಡೆಡ್ ಬಾಡಿನೇ. ನೀವು ಬಾಡಿ ಇಲ್ಲ ನಿಮ್ಗೆ, ಡೆಡ್ ಬಾಡಿ. ಪ್ರತಿದಿನವೂ ಕೂಡ ನೀವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆಯಲ್ಲಿ ಕುಳಿತಾಗ, ಅಪ್ಪ ತಂದೆ ದೇವ, ಮತ್ತೊಂದು ದಿನವನ್ನು ನಮ್ಮ ಜೀವನದಲ್ಲಿ ನೀಡಿದ್ದೀಯಪ್ಪ, ನಮ್ಮನ್ನು ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವ, ಥ್ಯಾಂಕ್ಸ್ ಅಪ್ಪ ಅಂತ ದೇವ್ರಿಗೆ ಹೇಳ್ಬೇಕು ನಾವು ಅಲ್ವಾ. ನೀವು ಮಾಡುವ ಪ್ರತಿ ಕೆಲಸ ಕಾರ್ಯಕ್ಕೂ ಮುಂಚೆ, ಅಪ್ಪ ಈ ದಿನ ನಾನು ಇಂಥ ಕಡೆ ಹೋಗ್ತಾ ಇದ್ದೇನೆ, ಇಂಥ ಕೆಲಸ ಇದೆ, ನೀನೇ ಜೊತೆ ಇದ್ದು ಕಾಯ್ದು ಕಾಪಾಡಿ ನಡೆಸು, ಎಲ್ಲವನ್ನ ನೀನೇ ಸುಸೂತ್ರಗೊಳಿಸಪ್ಪ, ನಮ್ಮ ಜೊತೆ ಇದ್ದು ನಡೆಸು ಸ್ವಾಮಿ ಅಂತ ನಾವು ಕೇಳಿಕೊಳ್ಬೇಕು. ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಾಗಿರಲಿ, ಕೆಲಸಕ್ಕೆ ಹೋಗೋರಾಗಿರಲಿ, ನೀವು ಯಾವ ಉದ್ದೇಶಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀರೋ ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡೇ ಹೋಗಬೇಕು. ದಿನವೆಲ್ಲ ಕಳೆದ ಮೇಲೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಹಾಸಿಗೆಯಲ್ಲಿ ನೀವು ಮತ್ತೆ ಪ್ರಾರ್ಥಿಸಿಕೊಳ್ಳಬೇಕು. ಏನಂತ? ಅಪ್ಪ ತಂದೆ ದೇವ, ದಿನವೆಲ್ಲವೂ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಯ್ದು ಕಾಪಾಡಿದ್ಯಪ್ಪ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು. ನಮ್ಮನ್ನು ಯಾವ ಕೇಳಿಗೂ ಸಿಲುಕನ್ನು ತಪ್ಪಿಸಿದ್ದಕ್ಕಾಗಿ ಸ್ತೋತ್ರ. ಮತ್ತು ಇನ್ನೊಂದು ಮಾತು ನೀವು ತಪ್ಪದೆ ಹೇಳಬೇಕು, ಏನು ಅಂದ್ರೆ, ಈ ದಿನ ಏನಾದರೂ ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದರೆ ನನ್ನ ತಪ್ಪನ್ನು ಕ್ಷಮಿಸು. ನನ್ನಿಂದ ಯಾರ ಮನಸ್ಸಾದರೂ ನೋಯಿಸಿದರೆ ನಾನು ನನ್ನ ಮಾತಿನಿಂದ, ನನ್ನ ನಡೆನುಡಿಯಿಂದ ನನ್ನನ್ನು ಕ್ಷಮಿಸು ಅಂತ ಕೇಳಿ ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಬೇಕು. ಊಟ ತಿಂಡಿ ಮಾಡುವಾಗಲೂ ಪ್ರಾರ್ಥಿಸಿಕೊಳ್ಬೇಕು. ಅಂದರೆ ನಮ್ಮ ಜೀವಿತ ಎಲ್ಲ ಪ್ರಾರ್ಥನಾ ಜೀವಿತವೇ. ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು? ಯಾವಾಗಲೂ ಪ್ರಾರ್ಥನೆಯಲ್ಲೇ ಇರ್ತಾ ಇದ್ರು ಅಲ್ವಾ. ಹಗಲೆಲ್ಲ ಗ್ರಾಮಗಳು ತಿಳಿದಿದ್ರು ಕೂಡ ಸಾಯಂಕಾಲ ರಾತ್ರಿ ಹೋಗಿ ಅವರು ಪ್ರಾರ್ಥನೆಯಲ್ಲಿ ಏಕಾಂತ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ನಾವು ಸತ್ಯವೇದದಲ್ಲಿ ಅನೇಕ ಕಡೆ ನೋಡ್ತೇವೆ. ನಾವು ಕೂಡ ಯಾವಾಗಲೂ ಪ್ರತಿ ವಿಷಯಕ್ಕೂ ಪ್ರತಿಯೊಬ್ಬರಿಗಾಗಿ, ಇನ್ನೊಂದು ಬಹಳ ಮುಖ್ಯವಾಗಿ ಇರುವಂತಹ ಒಂದು ವಿಷಯ ಬೈಬಲ್ ಅಂದ್ರೆ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುವುದು. ನೋಡಿ, ಈ ವಿಷಯದಿಂದಲೇ ನಾನು ಯೇಸು ಸ್ವಾಮಿಯನ್ನ ತಿಳ್ಕೊಂಡಿದ್ದೆ. ಏನು ಅಂದ್ರೆ, 1999 ರಾಜೀವ್ ಗಾಂಧಿ ಅವ್ರದ್ದು ಹತ್ಯೆ ಆಯ್ತದಪ್ಪ. ಆ ವರ್ಷದಲ್ಲಿ ಮೇ ತಿಂಗಳು ಮೇ 21ಕ್ಕೆ ಆಗಿದ್ದು ಅವ್ರದ್ದು, ರಾಜೀವ್ ಗಾಂಧಿ ಅವರು ಹತ್ಯೆ ಆಗಿದ್ದು. ಆ ಸಮಯದಲ್ಲಿ ನಾವು ಬೇಸಿಗೆ ರಜೆ ಅಂತ ನಮ್ಮ ತವರ ಮನೆ ರಾಯಚೂರು, ಅಲ್ಲಿಗೆ ಹೋಗಿದ್ದೀವಿ. ನಮ್ಮ ಮಕ್ಕಳಿಂದ ಚಿಕ್ಕ ಮಕ್ಕಳು, ಪ್ರೈಮರಿ ಸ್ಕೂಲ್ ಹೋಗೋ ಮಕ್ಕಳು, ಅಲ್ಲಿಗೆ ಹೋಗಿದ್ದೇವೆ. ಅವತ್ತು ನಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು, ನಮ್ಮ ಮನೆ ಮೇನ್ ರೋಡ್ಗೆ ಇದೆ ರಾಯಚೂರಲ್ಲಿ. ರೋಡ್ ಈ ಕಡೆ ಮನೆ, ರೋಡ್ ಆ ಕಡೆ ಅಂಗಡಿ. ನಮ್ಮ ತಮ್ಮನ ಹೆಂಡತಿ ಏನೋ ಅಂಗಡಿ ಸಾಮಾನು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಗನಿಗೆ ಕೆರೆ ಮಾಡ್ತಾ ಇದ್ರು ನಮ್ಮ ಮಕ್ಕಳ ಮನೆ, ನಮ್ಮ ತಮ್ಮವರು, ನಮ್ಮ ಮಕ್ಕಳೆಲ್ಲ. ಹೋಗಪ್ಪ, ಏನೋ ಒಂದು ಸಾಮಾನು ತಗೊಂಬ ಅಂತ ಅಂಗಡಿ ಕಳಿಸ್ತಾಳೆ. ಆ ಕಡೆ ಅಂಗಡಿಗೆ ಹೋಗಿ ಆ ವಸ್ತು ತಗೊಂಡು ಬರುವಾಗ ಒಂದು ದೊಡ್ಡ ಬುಲೆಟ್ ಗಾಡಿ ಬಂದು ನಮ್ಮ ಮಗನಿಗೆ ಹೊಡೆದು ಆಕ್ಸಿಡೆಂಟ್ ಮಾಡಿ ಹೋಗ್ಬಿಟ್ಟಿದೆ. ಅಷ್ಟೇ ಗಲಾಟೆ ಎಲ್ಲ. ಕಾಲಿಗೆ ಇಲ್ಲಿ ಮಂಡಿ ಕೆಳಗೆ ಕಾಲಿಗೆ ಒಳ್ಳೆ ಕೊಡದಿ ತಗೊಂಡು ಕಡ್ದಂಗೆ ಕಟ್ಟಾಗ್ಬಿಟ್ಟಿದೆ, ಫ್ರಾಕ್ಚರ್ ಆಗ್ಬಿಟ್ಟಿದೆ. ತಲೆ ಹತ್ರ, ಕಣ್ಣಿನ ಹತ್ರ ಗಾಯ ಆಗಿದೆ, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮಗ. ಗಲಾಟೆ, ಮೇನ್ ರೋಡ್ ಅಲ್ವಾ, ಗಲಾಟೆ. ನಾವು ಒಳಗಿದ್ದೀವಿ, ಏನೋ ಗಲಾಟೆ ಆಗ್ತದಲ್ಲ ರೋಡಲ್ಲಿ. ಯಾರಿಗೆ ಏನಾಯ್ತು ಅಂತ ಬಂದು ನೋಡಿದ್ರೆ ನಮ್ಮ ಮಗನೇ ಅಲ್ಲಿ ಬಿದ್ದಿರೋದು. ಅವಾಗ ಊರೆಲ್ಲ ಬಂದು, ಭಾರತ ಬಂದು ಅವತ್ತಿನ ದಿನ ಯಾವ ಅಂಗಡಿ ಇಲ್ಲ, ಆಸ್ಪತ್ರೆಯಲ್ಲಿ ಏನಿಲ್ಲ, ಎಲ್ಲ ಬಂದ್ ಮಾಡಿದ್ದಾರೆ. ಅಂತ ಸಮಯದಲ್ಲಿ ಮಗನನ್ನು ಮತ್ತೆ ಕರ್ಕೊಂಡು ಹೋಗಿ ನಮ್ಮ ತಮ್ಮ
ಅಯ್ಯನವರು ಅವಾಗ ದೋಣಿ ಮಲೆ ಸಂಡೂರಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಬಳ್ಳಾರಿ ಹತ್ರ ಸಂಡೂರು ಅಂತ ಇದೆ, ಅಲ್ಲಿ ದೋಣಿ ಮಲೆ ಅಂತ, ಅಲ್ಲಿ ಮೈನ್ಸ್ ಎಲ್ಲ ಇರೋದು, ಅಲ್ಲಿ ಇವ್ರು ಜಾಬ್. ಆ ಕಾಲಕ್ಕೆ ಮೊಬೈಲ್ ಇಲ್ಲ, ಲ್ಯಾಂಡ್ ಫೋನ್ ಇರೋದು. ಆ ಲ್ಯಾಂಡ್ ಫೋನ್ ಎಲ್ಲೋ ಒಂದಿರೋದು. ಆ ಇಡೀ ಪ್ರಾಜೆಕ್ಟ್ ಏರಿಯಾದಲ್ಲಿ NMDC ಅಂತ ಕ್ಯಾಂಪ್ ಅದು, ಅಲ್ಲಿ ಇದ್ದಿದ್ದು 2 ಫೋನ್ ಅಂತೆ, ಲ್ಯಾಂಡ್ ಫೋನ್ಗಳು. ಮಾಡಿದ್ರೆ ನಾವು ಲ್ಯಾಂಡ್ ಫೋನ್ ಮಾಡಬೇಕಿಲ್ಲ, ಟೆಲಿಗ್ರಾಮ್ ಮಾಡೋ ಕಾಲ ಆ ಕಾಲ. ನಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಟೆಲಿಗ್ರಾಮ್ ಮಾಡಿದ್ದೇವೆ. ನಮ್ಮ ನಾಮದೇವನವರಿಗೆ ಡ್ಯೂಟಿಯಲ್ಲಿದ್ದಾರೆ. ಆ ಟೆಲಿಗ್ರಾಮ್ 3 ದಿನಕ್ಕೆ ಬಿಟ್ಟಿದೆ ಅವರಿಗೆ. ನಾವು ಆಕ್ಸಿಡೆಂಟ್ ಆದ್ಮೇಲೆ ಮಾಡಿದ್ರೆ 3 ದಿನಕ್ಕೆ ಟೆಲಿಗ್ರಾಮ್ ಬಿಟ್ಟಿದೆ. ಆ ಲ್ಯಾಂಡ್ ಫೋನ್ ತಗಲಿಲ್ಲ ಮಾತಾಡೋಕೆ. ಹಾಗೆ ಆದಾಗ ನಾನು ಇನ್ನೂ ಸಂಪೂರ್ಣವಾಗಿ ದೇವರಲ್ಲಿ ಇಲ್ಲ, ಇನ್ನು ವಿರೋಧನೆ. ಅಲ್ಲಿ ಒಬ್ಬರು ಕ್ರೈಸ್ತರು ಅಯ್ಯನವ್ರ ಜೊತೆ ಮಾತಾಡಿ, ಇವ್ರು ಚಿಂತೆಯಲ್ಲಿದ್ದಾಗ, ಇವರಾಗಿ ನಂಬಿದ್ರು, ಆದ್ರೂ ಕೂಡ ಒಂದು ರೀತಿ ಚಿಂತೆಯಲ್ಲಿದ್ದಾಗ, ಯಾಕೆ ಸರ್ ಹೀಗಿದ್ದೀರಾ, ಡಲ್ ಆಗಿದ್ದೀರಾ, ಯಾವಾಗ ನನ್ನಂತ ಮಾತಾಡ್ತಾ ಇರೋರು, ಇವತ್ತು ಯಾಕೆ ಹೀಗಿದ್ದೀರಾ ಅಂತ ನಾವು ನೋಡಿ ಅವ್ರಿಗೆ ಶಾಕ್ ಆಗ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ. ಇವರು 1 ಮ್ಯಾನ್ ಸ್ಟೇಷನ್ ಆಫೀಸಲ್ಲಿ ಇವರೇ ಎಲ್ಲ ನೋಡ್ಕೋಬೇಕು. ಇವ್ರಿಗೆ ರಜಾ ಸಿಗಬೇಕು ಅಂದ್ರೆ ಬಳ್ಳಾರಿ ಹೆಡ್ ಆಫೀಸಿಗೆ ಫೋನ್ ಮಾಡಿ ರಜೆ ಕೇಳಿದ್ರೆ ಇನ್ನೊಬ್ರು ಬಂದು ಇವ್ರು ರಿಲೀವ್ ಮಾಡಿದ್ರೆ ಅವ್ರು ಬರಬೇಕು. ಅವ್ರು ಇಷ್ಟ ಬಂದಾಗ ತಕ್ಷಣ ಬರೋ ಹಾಗಿಲ್ಲ, ಡ್ಯೂಟಿ ಬಿಟ್ಟು ಕೆಲಸ ಬಿಟ್ಟು ಅಂತ ಪರಿಸ್ಥಿತಿ. ಅದಕ್ಕೆ ಅವರು ತಕ್ಷಣ ಹೋಗೋ ಹಾಗಿಲ್ಲವಲ್ಲ, ಮಗನಿಗೆ ಈಗ ಆಗಿದೆ ಅಂತ ಚಿಂತೆಯಲ್ಲಿದ್ದಾರೆ. ಆಗಲೇ ಒಬ್ಬರು ಕ್ರೈಸ್ತರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಇದ್ರು ಒಬ್ರು, ಅವರು ಬಂದು ಇವ್ರು ಮಾತಾಡಿಸಿ, ಯಾಕೆ ಸಾರ್ ಚಿಂತೆ ಮಾಡ್ತಾರೆ, ಬೈಬಲಲ್ಲೇ ಇದೆಯಲ್ಲ, ನಮ್ಮ ದೇವರು ಅದ್ಭುತ ಸ್ವರೂಪನು, ಸರ್ವಶಕ್ತನು, ಆತನು ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟನೆ. ನಿಮ್ಮ ಮಗನಿಗೆ ಫ್ರಾಕ್ಚರ್ ಆಗಿದೆ ಅಷ್ಟೇ ತಾನೇ, ಅದೇನಾಗಲ್ಲ ಬಿಡಿ, ನಿಮ್ಮ ಮಗ ಎದ್ದು ನಿಂತು ಓಡಾಡ್ತಾನೆ, ಆಟ ಆಡ್ತಾನೆ, ನೀವೇನ್ ಚಿಂತೆ ಮಾಡಬೇಡ್ರಿ ಅಂತ ಅವ್ರು ಹೇಳಿದ್ರಂತೆ. ಆಮೇಲೆ ಸರಿ ಇವ್ರು ಬಂದ್ರು. ಆಮೇಲೆ ಬಂದು ಹೇಳಿದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಪ್ರಾರ್ಥನೆ ಮಾಡ್ತಾರೆ? ನನ್ನ ಮಗನಿಗಾಗಿ, ನಮ್ಮ ಕುಟುಂಬಕ್ಕಾಗಿ. ಯಾರು? ಸಂಡೂರು ದೋಣಿಮಲೆಯಲ್ಲಿರುವಂತ ಚರ್ಚಿನ ಜನರೆಲ್ಲರೂ, ವಿಶ್ವಾಸಿಗಳು, ಪಾಸ್ಟರ್ಗಳೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಆ ಒಂದು ಮಾತು ನನಗೆ ಮನಸ್ಸಿಗೆ ಹತ್ತಿತ್ತು. ಅಲ್ಲ, ಅವರು ನನ್ನ ನೋಡಿಲ್ಲ, ನನ್ನ ಮಗನ ನೋಡಿಲ್ಲ. ಅವರೆಲ್ಲೋ ಇದ್ದಾರೆ, ನಾವೆಲ್ಲೋ ಇದ್ದೀವಿ. ನಾವಿರೋದು ರಾಯಚೂರಲ್ಲಿ, ಅವರಿರೋದು ಸಂಡೂರು ದೋಣಿಮಲೆಯಲ್ಲಿ. ಅಲ್ಲಿರುವವರು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ಮಗನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ಇದು ಒಂಥರ ಬಹಳ ವಿಚಿತ್ರ ಅನ್ನಿಸ್ತು. ಆಗ ನನಗೆ ಯಾಕೆ ಪ್ರಾರ್ಥನೆ ಮಾಡ್ತಾರೆ? ಯಾಕೆಂದ್ರೆ ಅವರು ಎಲ್ಲರನ್ನು ಪ್ರೀತಿಸ್ತಾರೆ. ಕ್ರೈಸ್ತರನ್ನು ಪ್ರೀತಿಸುವವರು ಎಲ್ಲರನ್ನು ಪ್ರೀತಿಸ್ತಾರೆ. ಕೃಷ್ಣನ ಪ್ರೀತಿ ಹೊಂದಿದವರು ಎಲ್ಲರನ್ನೂ ಪ್ರೀತಿಸ್ತಾರೆ. ಅದಕ್ಕೆ ಅವರು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಅದು ನನಗೆ ಬಹಳ ಇಷ್ಟವಾಯಿತು. ಯಾರು ಏನು ಅಂತ ಗೊತ್ತೇ ಇಲ್ಲ, ನಮಗಾಗಿ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗಲೂ ವಿಚಿತ್ರವಾಗಿ ಅನಿಸ್ತು ಮತ್ತು ಆಶ್ಚರ್ಯವಾಯಿತು. ಅದು ನನಗೆ ಮನಸ್ಸಿಗೆ ತಟ್ಟಿತು. ಹಾಗೆ ನಿಧಾನವಾಗಿ ದೇವರಲ್ಲಿ ನಾನು ಬರುವುದಕ್ಕೆ ಕಾರಣವಾಯಿತು. ಹಾಗೆ ದೇವರು ನಂಬಿದರೆ ಸಮಸ್ತವನ್ನು ಮಾಡ್ತಾನೆ ಮಕ್ಕಳು, ನಂಬಿಕೆ ಇರುವುದು, ವಿಶ್ವಾಸ ಇರಬೇಕು. ಹಾಗೆ ನಾವು ನೋಡಿದಾಗ ಪ್ರಾರ್ಥನೆಯಲ್ಲಿ ಹೇಳಿದೆ, ಯಾಕೆಂದ್ರೆ ಅವರು ಪ್ರಾರ್ಥನೆ ಮಾಡಿದ್ರೆ ಎಲ್ಲರೂ, ಮತ್ತು ಅದೇ ಡಾಕ್ಟರ್ ಹೇಳಿದ್ರು ಏನಾಗಲ್ಲ ಬಿಡಮ್ಮ ಅಂತ ಟ್ರೀಟ್ಮೆಂಟ್ ಕೊಟ್ಟರು. ದೇವರ ಕೃಪೆಯಿಂದ ಮಗನು ಚೆನ್ನಾಗಿ ಆರಾಮಾದ, ಎಲ್ಲ ಆಟ ಓಟಗಳಲ್ಲಿ ಭಾಗವಹಿಸುವಂತೆ ನನ್ನ ಮಗ ಒಳ್ಳೆ ಡ್ಯಾನ್ಸರು, ಒಳ್ಳೆ ಸ್ಪೋರ್ಟ್ಸ್ ಮನ್ನು, ಎಲ್ಲ ಆಟಗಳು, ಫುಟ್ಬಾಲ್, ಕ್ರಿಕೆಟ್, ಪ್ರತಿಯೊಂದು, ವಾಲಿಬಾಲ್, ಬಾಸ್ಕೆಟ್ಬಾಲ್, ಎಲ್ಲ ಆಟಗಳಲ್ಲಿ ಕೂಡ ಮುಂದೆ ಇದ್ದವನು. ಮತ್ತು ಹುಬ್ಬಳ್ಳಿಯಲ್ಲಿ ಓದೋಕೆ ಬಿಟ್ಟಾಗ ಡಿಸ್ಟ್ರಿಕ್ಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಇದ್ದಾಗ ಡ್ಯಾನ್ಸಲ್ಲಿ ಫಸ್ಟ್ ಪ್ರೈಸ್ ತಗೊಂಡು ನಮ್ಮ ಮಕ್ಕಳು. ಅಂದ್ರೆ ಕಾಲು ಫ್ರಾಕ್ಚರ್ ಆಗಲಿಲ್ಲ, ಅದು ನಿಮ್ಗೆ ಸಾಕ್ಷಿ ಹೇಳ್ತಾ ಇರೋದೆ. ನಡೆಯುವಂತೆ ಆಡಿತು, ಕುಣಿಯುವಂತೆ ಆಯ್ತು, ಆಟ ಆಡುವಂತೆ ಆಯ್ತು. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಬಲ ಇದೆ ಮಕ್ಕಳು. ಅದಕ್ಕೆ ಹೇಳೋದು ಯಾಕೋ 5 ವಾಕ್ಯ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಗೆ ರಕ್ಷಣೆ ನೀಡುವುದು. ನಂಬಿಕೆ ಇರಲಿ ಅಷ್ಟೇ ಸಾಕು. ಎಷ್ಟು ಕೂಡ ಹೇಳ್ತದೆ, ಎಷ್ಟಲ್ಲ ನಂಬಿಕೆ ಮಾತ್ರ ಇರಲಿ ಅಂತ ಅಲ್ವಾ? ಯೇಸು ಕುಷ್ಠರೋಗಿ ಹತ್ರ ಬಂದಾಗ ಆ ಹೆಣ್ಣು ಮಗಳು 12 ವರ್ಷ ರಕ್ತಸ್ರಾವದಿಂದ ನಡೆದ ಹೆಣ್ಣು ಮಗಳು ಬಂದಾಗ ಅನೇಕ ಕಡೆ ನೋಡ್ತೇವೆ, ದೇವರು ಹೇಳ್ತಾನೆ ಒಂದೇ ಮಾತು ಏಸಪ್ಪ ಹೇಳೋದು, ನಿನ್ನಲ್ಲಿ ಏನಿರಬೇಕು? ನಂಬಿಕೆ ಮಾತ್ರ ಇರಲಿ. ನಂಬಿಕೆಯಿಂದ ಸಮಸ್ತವು ಸಾಧ್ಯ ಮಕ್ಕಳು. ನಾವು ಮಾಡುವ ಪ್ರಾರ್ಥನೆಯನ್ನ ನಮ್ಮ ದೇವರು ಕೇಳುವವನಾಗಿದ್ದಾನೆ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿರುವ ದೇವರು ಭೂಲೋಕದಲ್ಲಿರುವ ನನ್ನನ್ನ, ನಿಮ್ಮನ್ನ, ಪ್ರತಿಯೊಬ್ಬರನ್ನು ನೋಡ್ತಾ ಇದ್ದಾನೆ. ನಮ್ಮ ಪ್ರಾರ್ಥನೆ ಮೊರೆಗಳನ್ನ, ಮಾತುಗಳನ್ನ ಆತನು ಕೇಳ್ತಾ ಇದ್ದಾನೆ. ನಮ್ಮ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರವನ್ನು ಕೂಡ ಕೊಡುವ ದೇವರು. ಅದಕ್ಕೆ ಒಂದು ವ್ಯಕ್ತಿ ನಾವು ನೋಡುವುದಾದರೆ ಬೈಬಲಲ್ಲಿ ಪ್ರಾರ್ಥನೆಗೆ
ಯೋಬನ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಯೋಬನ ಚರಿತ್ರೆಯನ್ನು ಓದುವುದಾದರೆ ಎಂಥ ಯೋಬ, ಅಲ್ಲಿ ಕೂಡ ಯೋಬನ ಬಗ್ಗೆ ನಾವು ನೋಡುವಾಗ ಯೋಬನು ಕೂಡ ನೀತಿವಂತನು, ಯಥಾರ್ಥನು, ತಪ್ಪಿಲ್ಲದವನು, ಕೆಟ್ಟದ್ದನ್ನು ನಿರಾಕರಿಸುವವನು ಅಂತ ಇದೆ ಯೋಬನ ಗುಣಲಕ್ಷಣ ನಾವು ನೋಡ್ತಾ ಹೋದರೆ. ಅಂಥ ಯೋಬನಿಗೆ ಶೋಧನೆ ಬಂತು ನೋಡಿ ಅಲ್ವಾ. ಆ ಕಾಲದಲ್ಲಿ ಅತ್ಯಂತ ಶ್ರೀಮಂತನಂತೆ. ಅದ್ರ ಬಗ್ಗೆ ನೀವು 1ನೇ ಅಧ್ಯಾಯ ನೀವು ಓದಿದ್ರೆ ಕೆಲವು ವಚನಗಳಲ್ಲಿ ಗೊತ್ತಾಗುತ್ತೆ ಯೋಬ ಎಂಥವನು ಮತ್ತು ಎಷ್ಟು ಶ್ರೀಮಂತನಾಗಿದ್ದ ಅಂತ. ಅಂಥ ಯೋಬನಿಗೆನೆ ಸೈತಾನನ ಶೋಧನೆ ಬಂದಾಗ ಒಂದೊಂದೇ ಎಲ್ಲವನ್ನು ಕಳೆದುಕೊಳ್ತಾನೆ ಯೋಬನ ಅಲ್ವಾ. ಆಸ್ತಿ ಹೋಗುತ್ತೆ, ಮಕ್ಕಳು ದೂರ ಆಗ್ತಾರೆ, ಹೆಂಡತಿ ದೂರ ಆಗ್ತಾರೆ, ಸ್ನೇಹಿತರು ದೂರ ಆಗ್ತಾರೆ. ಆದರೂ ಕೂಡ ಯೋಬನು ತನ್ನ ಜೀವಿತದಲ್ಲಿ ಪ್ರಾರ್ಥನೆ ಮಾಡುವುದು ಬಿಡಲಿಲ್ಲ. ಎಷ್ಟೇ ಕಷ್ಟ ಬಂದರೂ, ಎಂಥ ರೋಗ ಆತನಿಗೆ ಬಂದ ರೋಗದ ಬಗ್ಗೆ ವಿವರಣೆ ಇದೆ ಬೈಬಲಲ್ಲಿ ನೋಡ್ತೇವೆ. ಮೈಯೆಲ್ಲ ಹುಣ್ಣಂತೆ, ಆ ಹುಣ್ಣಾಗಿ ರಕ್ತ ಆಗಿ ಅದೆಲ್ಲ ಎಷ್ಟು ನವೆ ಆಗ್ತಾ ಇರುತ್ತೆ. ಗೀರ್ಕೊಂಡ್ರು ಕೂಡ ಸಮಾಧಾನ ಆಗಲ್ಲ, ಮನೆಯಲ್ಲಿ ಸಮಾಧಾನ ಇಲ್ಲ, ಹೊರಗಡೆ ಬರ್ತಾನೆ, ರೋಡಿಗೆ ತಿಪ್ಪೆಯಲ್ಲಿ ಹೊರಲಾಡಿದ ಅಂತ ನಾವು ನೋಡ್ತೇವೆ. ಅದು ಏನು, ಮಡಿಕೆ ಮುರಿದ ತುಂಡುಗಳು, ಆ ಮಡಿಕೆ ಮುರಿದಂತ ತುಂಡುಗಳು, ಬೋಕಿಗಳು ಅಂತ ಹೇಳ್ತೇವಲ್ವಾ, ಆ ಬೋಕಿ ತಗೊಂಡು ಗೀರ್ಕೊಳ್ತಾನಂತೆ ಮೈಯೆಲ್ಲ ದೇಹ, ಆದರೂ ಸಮಾಧಾನ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಯೋಬನು ನಂಬಿಕೆ ಪ್ರಾರ್ಥನೆ ಬಿಡಲಿಲ್ಲ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಲ್ಲಿ ಯಾವ ಪರಿಸ್ಥಿತಿ ಇದ್ರೂ ಕೂಡ ನಾವು ಪ್ರಾರ್ಥನೆ ಮಾಡೋದು ಬಿಡಬಾರದು. ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರಾರ್ಥನೆ ಬಹಳ ಮುಖ್ಯ. ಒಬ್ಬ ಕ್ರೈಸ್ತನಿಗೆ ಪ್ರಾರ್ಥನೆ ಬಹಳ ಮುಖ್ಯ. ಅವನು ಅಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಪ್ರಾರ್ಥನೆ ಮಾಡಿದ್ದರಿಂದ ಕೊನೆಗೇನಾಯಿತು, ನಾವು ಕೊನೆಯ ಅಧ್ಯಾಯಕ್ಕೆ ಬಂದಾಗ 42:10 ಬಂದ ತಕ್ಷಣ ನೋಡಿದ್ದೇನೆ, ಬರ್ತಿದ್ದೀರ ಮಕ್ಕಳ ಚರ್ಚಲ್ಲಿ. ಯೋಬನ ಗ್ರಂಥ 42:10 ಓದಿ ಹೋದ್ರೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2 ಹೆಚ್ಚಿಸಿದನು. ಏನಾಯ್ತಮ್ಮ ಇದು ಪ್ರಾರ್ಥನೆ ಮಾಡಿದ್ದಕ್ಕೆ? ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಪ್ರಾರ್ಥನೆ ಮಾಡಿದ ಯೋಬನಿಗೆ ದೇವರು ಏನ್ ಮಾಡ್ತಾನೆ, ಮೊದಲಿದ್ದ ಸ್ಥಿತಿಗಿಂತಲೂ 2 ಆಶೀರ್ವಾದ ಮಾಡಿದ. 6,000 ಇದ್ದದ್ದು 12,000 ಆಯ್ತು. ಒಂಟೆಗಳು, ಆನೆಗಳು 1,000 ಗಟ್ಟಲೆ ಇತ್ತಂತೆ ಯೋಬನ ಹತ್ರ. ಮೊದಲೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಷ್ಟು ಡಬಲ್ ಆಯ್ತು, ಡಬಲ್ ಆಶೀರ್ವಾದ, ಡಬಲ್ ಧಮಾಕ. ನಿಮಗೂ ಬೇಕಾ? ಪ್ರಾರ್ಥನೆ ಮಾಡಿಕೊಳ್ಳಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮಗೆ ಏನು ಬೇಕು ಅದನ್ನು ಕೇಳ್ರಿ, ದೇವರು ಕೊಡುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಂಡರೆ ಬೇಡಿದ್ದನ್ನೆಲ್ಲ ಕೊಡುವ ದೇವರು, ನಮ್ಮ ಮನೋ ಕೋರಿಕೆಗಳನ್ನ ನೆರವೇರಿಸುವಂತ ದೇವರು ನಮ್ಮ ದೇವರು. ಈ ಲೋಕದ ತಂದೆ ತಾಯಿ ಬಂಧು ಬಳಗ ನಿಮಗೇನು ಕೊಡಲಾರರು ಅಥವಾ ನಿಮ್ಮೊಂದಿಗೆ ಯಾವತ್ತೂ ಇರಲಾರರು. ಆದರೆ ಯಾವತ್ತೂ ಕೂಡ ನಮ್ಮ ಜೊತೆ ಇದ್ದು ನಮ್ಮ ಮನೋ ಕೋರಿಕೆ ನೆರವೇರಿಸುವಾತನು ನಾವು ನಂಬಿದ ಯೇಸಪ್ಪ. ಪ್ರಾರ್ಥನೆಯಲ್ಲಿ ಬಲವಿದೆ, ಪ್ರಾರ್ಥನೆಯಲ್ಲಿ ಫಲವಿದೆ, ಪ್ರಾರ್ಥನೆಯಲ್ಲಿ ಜಯವಿದೆ. ಅರ್ಥ ಆಯ್ತು ಮಕ್ಕಳೇ? ನೀವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಪ್ರಾರ್ಥನೆಯಲ್ಲಿ ಬಲ ಉಂಟು, ಫಲ ಉಂಟು, ಜಯ ಉಂಟು. ಅದಕ್ಕಾಗಿ ಯೋಬನ ಹಾಗೆ ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ದಿನವೂ ಕೂಡ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಆಗ ನಿನಗೆ ಬೇಕಾದ ಎಲ್ಲವನ್ನು ದೇವರು ಕೊಡುವವನಾಗಿದ್ದಾನೆ. ಇನ್ನು ಮುಂದಿನ ಅಂಶ ಪ್ರೀತಿ. ವಿಶ್ವಾಸ ಆಯ್ತು, ನೀತಿ ಆಯ್ತು, ಪ್ರಾರ್ಥನೆ ಆಯ್ತು. ಮುಂದೆ ನಾವು ಹೇಗಿರಬೇಕು ಅಂದ್ರೆ ಪ್ರೀತಿಯನ್ನು ಹೊಂದಿದವರಾಗಿರಬೇಕು. ಎಂಥ ಪ್ರೀತಿ? ಶಾಶ್ವತವಾದ ಪ್ರೀತಿ ಅಲ್ವಾ. ನಾವು ವಾಕ್ಯದಲ್ಲಿ ನೋಡ್ತೇವೆ, ದೇವರು ನಮಗೆ ತೋರಿಸಿದ ಪ್ರೀತಿ ಶಾಶ್ವತವಾದ ಪ್ರೀತಿ. ಅದು ಯೋಹಾನ 3:16 ನಮಗೆಲ್ಲ ಗೊತ್ತಿರುವ ವಿಷಯವೇ ಅಲ್ವಾ. ಯೋಹಾನ 3:16 ವಾಕ್ಯ ನೋಡ್ರ ಹೋದ್ರೆ ಒಂದು ಕ್ಷಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. For God loved the world so much as He gave only one His Son for the world. ಪೂರ್ತಿ ಹೋದಮ್ಮ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಇಲ್ಲಿ ನಾವು ಪ್ರೀತಿ ನೋಡ್ತೇವೆ. ಯಾವ ಪ್ರೀತಿ ಅಂದ್ರೆ ತಂದೆಯಾದ ದೇವರ ಪ್ರೀತಿ. ತಂದೆಯಾದ ದೇವರ ಪ್ರೀತಿ ಏನಾಗಿದೆ? ಈ ಲೋಕದಲ್ಲಿರುವ ಯಾರೊಬ್ಬರೂ ಕೂಡ ನಾಶವಾಗದೆ ನಿತ್ಯ
ಜೀವವನ್ನು ಹೊಂದಿಕೊಳ್ಳಬೇಕು ಅಂತ ಆ ಪ್ರೀತಿಯನ್ನ ಕ್ರಿಸ್ತನ ಮುಖಾಂತರ ನಮಗೆ ತೋರಿಸಿದ ತಂದೆಯಾದ ದೇವರು ಯೇಸು ಸ್ವಾಮಿಯನ್ನ ನನಗಾಗಿ ನಿಮಗಾಗಿ, ನಮಗಾಗಿ ನಿಮಗಾಗಿ, ನನಗಾಗಿ ನಿನಗಾಗಿ ಆತನನ್ನ ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಬರುವಂತೆ ಮಾಡಿದ. ನೋಡಿ, ಹಳೆ ಒಡಂಬಡಿಕೆ ನಾವು ನೋಡ್ತಾ ಹೋದಾಗ ಅಲ್ಲಿ ದೇವರು ಬೇರೆ ಬೇರೆ ರೂಪಗಳಲ್ಲಿ ಮನುಷ್ಯರನ್ನ ಎಚ್ಚರಿಸ್ತಾರೆ. ಆದ್ರೆ ಕೇಳದೇ ಇಲ್ಲ ದೇವರು. ದೇವರ ಮಾತಿನ ಮುಖಾಂತರ, ಬೆಂಕಿಯ ಮುಖಾಂತರ, ನೀರಿನ ಮುಖಾಂತರ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಜನರು ಮಾಡುವಂತ ಪಾಪಗಳನ್ನು ಎಚ್ಚರಿಸ್ತಾ ಹೋಗ್ತಾನೆ. ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾನೆ, ಆದ್ರೆ ಕೇಳೋದೇ ಇಲ್ಲ ಜನರು. ಅದಕ್ಕಾಗಿಯೇ ತಂದೆಯಾದ ದೇವರು ಯೇಸು ಸ್ವಾಮಿಯನ್ನ ಮನುಷ್ಯನ ರೂಪದಲ್ಲಿ ನರಮಾನವನಾಗಿ ಹುಟ್ಟಿ ಬರುವಂತೆ ಮಾಡಿದ. ಯಾಕೆ ಅಂದ್ರೆ ಯಾರೊಬ್ಬರು ನಾಶವಾಗದಂತೆ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು ಅಂತ. ಈಗ ನಾವು ಇಲ್ಲಿದ್ದವರೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ನಿತ್ಯ ಜೀವ ಹೊಂದಿಕೊಂಡಿದ್ದೇವೆ, ದೇವರ ಪ್ರೀತಿಯನ್ನು ಹೊಂದಿಕೊಂಡಿದ್ದೇವೆ ಅಲ್ವಾ? ಹೊಂದಿಕೊಂಡ ಮೇಲೆ ಸುಮ್ಮನಿರಬಾರದು. ನಾವು ಹೊಂದಿದ ಕ್ರಿಸ್ತನ ಪ್ರೀತಿಯನ್ನ ಬೇರೆಯವರಿಗೂ ನಾವು ಹಂಚಬೇಕು, ತೋರಿಸಬೇಕು. ಅನ್ಯ ಜನಾಂಗಗಳು ಲಕ್ಷಾಂತರ ಕೋಟ್ಯಾಂತರ ಇದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ. ನಮ್ಮ ಬೆಂಗಳೂರಲ್ಲೇ ಕೋಟ್ಯಾಂತರ ಜನರಿದ್ದಾರೆ ನೋಡಿ. ಎಷ್ಟೋ ಜನರು ಇನ್ನೂ ಕೂಡ ಸತ್ಯವನ್ನು ತಿಳಿದಿಲ್ಲ, ಸತ್ಯವೇದದ ಜ್ಞಾನ ಇಲ್ಲ, ನಶಿಸಿ ನಶಿಸಿ ನರಕಕ್ಕೆ ಹೋಗ್ತಾ ಇದ್ದಾರೆ. ಅಂಥವರಿಗೆ ನಾವು ಸತ್ಯ ಸುವಾರ್ತೆಯನ್ನ ಸಾರಬೇಕು. ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಯಾಕೆ ಬಂದ? ನನಗಾಗಿ ನಿನಗಾಗಿ ಬಂದ. ಯಾಕೆ ಈ ಮನುಷ್ಯರೊಳಗೆ ಸಮಾಧಾನ ಉಂಟು ಮಾಡೋದಕ್ಕಾಗಿ ಬಂದ ಅಂತ ನಾವು ನೋಡ್ತೇವಲ್ವಾ? ಯಾಕೆಂದ್ರೆ ಮನುಷ್ಯರಲ್ಲಿ ಸಮಾಧಾನವೇ ಇಲ್ಲ ನೋಡಿ. ಒಂದು ಕುಟುಂಬ ತೆಗೆದುಕೊಂಡ್ರೆ ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಇರಬಹುದು. 2 ತಲೆಮಾರು ಅಥವಾ 3 ತಲೆಮಾರು ಇರಬಹುದು. ಗಂಡ ಹೆಂಡತಿ ಮಕ್ಕಳಿದ್ರೆ 2 ತಲೆಮಾರು, ಮೊಮ್ಮಕ್ಕಳಿದ್ರೆ 3 ತಲೆಮಾರು ಅಲ್ವಾ? ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೇವೆ. ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ ಅಂತ 2 ಥರ ಕುಟುಂಬಗಳು ನಾವು ನೋಡೋದು ಲೋಕದಲ್ಲಿ, ಸಮಾಜದಲ್ಲಿ. ಅಷ್ಟು ಜನ ಇದ್ರೂ ಕೂಡ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಯಾರಷ್ಟಕ್ಕೆ ಅವ್ರ ಇಷ್ಟ ಬಂದ ಹಾಗೆ ಅವ್ರು ಇರ್ತಾ ಇದ್ದಾರೆ ಅಲ್ವಾ? ತಾಯಿ ಈ ಕಾಲದಲ್ಲಿ ಇನ್ನೂ ವಿಚಿತ್ರ ಆಗ್ಬಿಟ್ಟಿದೆ. ಮನೆಯಲ್ಲಿದ್ರೂ ಕೂಡ ಒಂದು ರೂಮಿನ ಇನ್ನೊಂದು ರೂಮಲ್ಲಿ ಇದ್ದವರಿಗೆ ಮಾತಾಡ್ಸೋಕೆ ಮೊಬೈಲ್ ಬಳಸೋ ಕಾಲ ಬಂದ್ಬಿಟ್ಟಿದೆ ಅಲ್ವಾ? ಕರೆದ್ರೆ ಬೇಗ ಬರಲ್ಲ, ಮೊಬೈಲ್ ಕಾಲ್ ಮಾಡಲ್ಲ. ಬಾರಪ್ಪ ಇಲ್ಲಿಗೆ, ಊಟಕ್ಕೆ ಬಾ, ಇಲ್ವಾ ಇಲ್ಲಿ, ಏನಾದ್ರೂ ವಿಷಯ ಹೇಳೋಕೆ ಕೇಳೋಕೆ ಮನೆಯಲ್ಲಿದ್ದವರೇ ಒಬ್ಬರಿಗೊಬ್ಬರು ಮೊಬೈಲ್ಗಳು ಮಾತಾಡುವಂತಹ ಪರಿಸ್ಥಿತಿ ಈ ದಿನ ನಾವು ನೋಡ್ತಾ ಇದ್ದೇವೆ. ಒಬ್ಬರನ್ನೊಬ್ಬರು ಸಂಬಂಧಗಳಿಗೆ ಬೆಲೆಯೇ ಇಲ್ಲ, ಸಂಬಂಧಗಳಿಗೆ ಅರ್ಥವೇ ಇಲ್ಲ. ಗಂಡ ಹೆಂಡತಿ ಮತ್ತೆ ಸಮಾಧಾನ ಇಲ್ಲ, ತಂದೆ ತಾಯಿ ಮಕ್ಕಳ ನಡುವೆ ಇಲ್ಲ. ಮಕ್ಕಳೇ ತಂದೆ ತಾಯಿಗಳನ್ನ ಹೊಡೆಯುವ, ಬೈಯುವ, ಮನೆಗೆ ಕೊಲ್ಲುವ ಪರಿಸ್ಥಿತಿವರೆಗೂ ಹೋಗಿದ್ದಾರೆ ಅಂತ ದಿನ ನ್ಯೂಸ್ಗಳು ನೋಡ್ತೇವಲ್ವಾ? ಆಸ್ತಿಗಾಗಿ, ಅಂತಸ್ತಿಗಾಗಿ ತಂದೆ ತಾಯಿಯನ್ನೇ ಸಾಯಿಸುವಂತ ಮಕ್ಕಳನ್ನು ನಾವಿಂದು ನೋಡ್ತಾ ಇದ್ದೇವೆ. ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ. ದಾರಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲೋ ಹೋಗ್ತಿರೋ ಊರಿಗೆ ಅಂತ ಕರ್ಕೊಂಡು ಹೋಗಿ ಮಕ್ಕಳು ಅಪ್ಪ ಅಮ್ಮನನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗುವಂತ ಎಷ್ಟೋ ಮಕ್ಕಳನ್ನ ನಾವಿಂದು ನೋಡ್ತಾ ಇದ್ದೇವೆ. ಅವ್ರಿಗೆ ಸಂಬಂಧಗಳ ಬೆಲೆಯೇ ಇಲ್ಲ, ಅರ್ಥವೇ ಇಲ್ಲ, ಬೇಕಾಗೂ ಇಲ್ಲ. ಯಾಕೆಂದ್ರೆ ಸ್ವಾರ್ಥವೇ ತುಂಬಿ ಹೋಗಿದೆ ಅಲ್ವಾ? ಈ ದಿನಮಾನಗಳಲ್ಲಿ, ಈ ಕಾಲದಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬರು ಸ್ವಾರ್ಥಿಗಳಾಗುತ್ತಿದ್ದಾರೆ. ನಾನು ನನ್ನದು, ನಾನು ನನ್ನದಷ್ಟೇ, ನಾನು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು. ಅಯ್ಯೋ, ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ನಾನು ಹೇಳೋಕೆ ಇಷ್ಟಪಡ್ತೇನೆ. ಯವನಸ್ಥ ಹೆಣ್ಣು ಮಕ್ಕಳು, ಯವನಸ್ಥ ಗಂಡು ಮಕ್ಕಳು, ನಿಮ್ಮ ತಂದೆ ತಾಯಿ ನಿಮಗೆ ಜನ್ಮ ಕೊಟ್ಟು, ತಾಯಿ ನವಮಾಸಗಳು ಹೊತ್ತು ಎತ್ತು ಬೆಳೆಸಿದ ಮೇಲೆ ತಂದೆ ತಾಯಿ ನಿಮಗೆ ತಂದೆ ವಿದ್ಯೆ ಬುದ್ಧಿ ಕೊಟ್ಟ ಮೇಲೆ ತಾನೇ ನೀವು ದೊಡ್ಡವರಾಗಿರೋದು. ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್, ಒಬ್ಬ ಒಳ್ಳೆ ಹುದ್ದೆಯಲ್ಲಿರುವವರನ್ನು ಮದುವೆ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ಅದರ ಹಿಂದೆ ಅವರ ತಂದೆ ತಾಯಿಯರು ಪಟ್ಟ ಶ್ರಮ ಎಷ್ಟಿರುತ್ತೆ ಅದನ್ನೆಲ್ಲ ಬಿಡ್ತಾರೆ. ಇಂಜಿನಿಯರ್ ಮಾತ್ರ ಬೇಕು, ಅವರ ಅಪ್ಪ ಅಮ್ಮ ಬೇಡ. ಈ ಕಾಲದಲ್ಲಿರುವಂತಹ ಹೆಣ್ಣು ಮಕ್ಕಳ ಒಂದು ಮನಸ್ಥಿತಿ ಈ ರೀತಿ ಆಗಿದೆ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿ ಇಲ್ಲದೆ ನಿನಗೆ ಗಂಡ ಬಂದಿಲ್ಲ ಅಲ್ವಾ? ಗಂಡ ನಿನಗೆ ಬಂದಾನೆ ಅಂದ್ರೆ ಗಂಡನ ಅಪ್ಪ ಅಮ್ಮ ಹೊತ್ತು ಎತ್ತು ಬೆಳೆಸಿದ್ರೆ ತಾನೇ ಬಂದಿರೋದು. ಓದಿಸಿ ವಿದ್ಯಾವಂತನು ಬುದ್ಧಿವಂತನು ಮಾಡಿದ್ರೆ ಉದ್ಯೋಗ ಬಂದ್ರೆ ಮದುವೆ ಮಾಡೋಕ್ಕೂ ಖರ್ಚು ಮಾಡಿರ್ತಾರೆ ತಾನೇ, ಲಕ್ಷಗಟ್ಟಲೆ ಖರ್ಚು ಬಿಟ್ಟು ಮದುವೆ ಮಾಡಿದ ಮೇಲೆ ನಿಮಗೆ ಗಂಡ ಬಂದಿರೋದು ಅಲ್ವಾ? ಅದನ್ನು ಮರ್ತು ಬಿಡ್ತಾರೆ ಹೆಣ್ಮಕ್ಳು ಈ ಕಾಲದವರು. ಬರೀ ಗಂಡ ಮಾತ್ರ ಬೇಕು, ಅತ್ತೆ ಬೇಡ, ಮಾವ ಬೇಡ, ಮೈನ ಬೇಡ, ನಾದ್ನೆ ಬೇಡ, ಸಂಬಂಧಗಳೇ ಬೇಡ. ಈಗಿನ ಮಕ್ಕಳಿಗೆ, ಎಷ್ಟೋ ಚಿಕ್ಕ ಮಕ್ಕಳಿಗೆ ಅಜ್ಜ ಅಜ್ಜಿ, ಅತ್ತೆ ಮಾವ, ದೊಡ್ಡಪ್ಪ ಚಿಕ್ಕಮ್ಮನ ಸಂಬಂಧಗಳೇ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೊಂದೇ, ಮಮ್ಮ ಡ್ಯಾಡ, ಪಪ್ಪ ಮಮ್ಮಿ ಅಷ್ಟೇ. ಅದು ಬಿಟ್ಟರೆ ಬೇರೇನೂ ಗೊತ್ತೇ ಇರಲ್ಲಪ್ಪ ಈಗಿನ ಕಾಲದ ಮಕ್ಕಳಿಗೆ. ನಿಜವಾಗ್ಲೂ ಈ ಪ್ರೀತಿ ಅನ್ನೋದು ಕೊರತೆಯಾಗಿದೆ.
ಈ ದಿನಮಾನಗಳಲ್ಲಿ ಇಂದಿನ ಜೀವನದಲ್ಲಿ ನಾವು ನೋಡುವಾಗ ಈ ಪ್ರೀತಿ ನಮಗೆ ಪ್ರತಿಯೊಬ್ಬ ಕ್ರೈಸ್ತನು ಹೊಂದಿರಬೇಕು, ಕ್ರಿಸ್ತನ ಪ್ರೀತಿಯನ್ನು. ಯಾಕೆಂದರೆ ತಂದೆಯಾದ ದೇವರು ಲೋಕವನ್ನು ಪ್ರೀತಿಸಿ ಕ್ರಿಸ್ತನನ್ನು ಕೊಟ್ಟ. ಕ್ರಿಸ್ತನು ಲೋಕಕ್ಕೆ ಬಂದ ಮೇಲೆ ಭೂಲೋಕದಲ್ಲಿರುವ ಎಲ್ಲ ಜನರನ್ನು ಪ್ರೀತಿಸಿದ. ಆತ ಯಾವುದೇ ಜಾತಿ, ಮತ, ಧರ್ಮ, ಭಾಷಾ ಭೇದ ಭಾವ ಮಾಡಲಿಲ್ಲ ಅಲ್ವಾ? ಲೋಕಕ್ಕೆ ಬೆಳಕಾಗಿ ಲೋಕ ರಕ್ಷಕನಾಗಿ ಬಂದ ಯೇಸು. ಅಂದ ಮೇಲೆ ನಾವು ನೀವು ಕೂಡ ಲೋಕಕ್ಕೆ ಬೆಳಕಾಗಿರಬೇಕು. ಲೋಕದಲ್ಲಿರುವ ಜನರನ್ನ ನಿತ್ಯ ಜೀವದ ಕಡೆಗೆ ಬರುವಂತೆ ಮಾಡಬೇಕಪ್ಪ. ಅದು ನಾವು ತೋರಿಸುವ ಪ್ರೀತಿ, ಕ್ರಿಸ್ತನ ಪ್ರೀತಿ. ನಾವು ಇಷ್ಟೊಂದು ಹಳ್ಳಿಗಳಿಗೆ ಹೋಗಿ ಹೇಳಿದ ಅಯ್ಯವರು ಅವಿದ್ಯಾವಂತರು, ಅವರಿಗೆ ಓರಿಸ್ತಾನಲ್ಲಿ ನಾವು ಹೋಗಿದ್ದೇವೆ. ಆದಿವಾಸಿ ಜನಾಂಗಗಳು, ಅವರಿಗೆ ಸ್ನಾನ ಮಾಡೋದು ಗೊತ್ತಿಲ್ಲ, ತಲೆ ಬಾಚಿಕೊಳ್ಳೋದು ಗೊತ್ತಿಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಇದ್ದರು ಅಂದರೆ ನಾವು ಮೊಟ್ಟ ಮೊದಲಿಗೆ ಸುವಾರ್ತೆ ಸಾರ ಹೋದಾಗ ಅವರು ಒಂದು ಚಿಕ್ಕ ಗುಡಿಸಲು ಮನೆಯಲ್ಲಿ ಹೋಗಿದ್ದೇವೆ ನಾವು ಸುವಾರ್ತೆ ಹೇಳೋಕ್ಕೆ. ಆ ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಕತ್ತಲಲ್ಲಿ ರೂಮಲ್ಲಿ ಕೂತಿದ್ದೇವೆ. ಮೊಬೈಲ್ ಲೈಟ್ ಹಾಕಿ ಬೈಬಲ್ ಓದಿದ್ದೇವೆ. ಅಲ್ಲಿ ಅವ್ರು ಕೂತಾಗ ಗಾಳಿ ಬೆಳಕು ಏನಿಲ್ಲ, ಅಲ್ಲಿ ಕೆಟ್ಟ ವಾಸನೆ ಬರ್ತಾ ಇದೆ. ಯಾಕೆಂದ್ರೆ ಅವ್ರು ಸ್ನಾನ ಮಾಡಿಲ್ಲ ಅಲ್ವಾ? ಸ್ನಾನ ಯಾವಾಗ ಮಾಡಿದ್ರೋ ಗೊತ್ತಿಲ್ಲ. ಅವ್ರು ಸ್ನಾನ ತಲೆ ಬಾಚಿಲ್ಲ, ತಲೆ ಎಲ್ಲ ಅಂಟಂಟು, ಜಿಡ್ಡು ಮುಖಗಳು, ಮೈಗಳು, ಮನುಷ್ಯರೆಲ್ಲ ನೋಡ್ತಾ ಇದ್ರೆ ಆ ವಾಸನೆಗೆ ನನಗೆ ಇನ್ನೇನು ಅಂತಿದೆ ಆಗುತ್ತೇನಪ್ಪ ಅನ್ನೋ ಪರಿಸ್ಥಿತಿ ಇದ್ದೆ. ಆದರೆ ದೇವರನ್ನ ಕೇಳಪ್ಪ ಅಂತಂದ್ರೆ ನಿನ್ನ ಸುವಾರ್ತೆ ಸಾರಕ್ಕೆ ಬಂದಿದ್ದೇವೆ. ಇಂಥ ಜನರು ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಮಕ್ಕಳಾಗಿ ತನುವಿಂದಲೂ ಮನದಿಂದಲೂ, ಅಂದ್ರೆ ದೇಹದಿಂದಲೂ ಮನಸ್ಸಿನಿಂದಲೂ ಶುದ್ಧರಾಗಬೇಕಪ್ಪ ಇವರು. ಅಂತ ಒಂದು ಪರಿಸ್ಥಿತಿ ನೀನು ನಿರ್ಮಾಣ ಮಾಡು ಸ್ವಾಮಿ. ಇವರನ್ನ ಮಾರ್ಪಾಟು ಮಾಡಪ್ಪ, ಇವರ ಮನಸ್ಸನ್ನು ಮಾರ್ಪಡಿಸು, ಇವರ ಜೀವನದ ನೀತಿಯನ್ನ ಮಾರ್ಪಡಿಸಬೇಕಪ್ಪ ತಂದೆ ಅಂತ ಕೇಳ್ಕೊಳ್ತಾ ಕೂತು ಸುವಾರ್ತೆ ಸಾರಿ ಬಂದಿದ್ದೇವೆ ಮಕ್ಕಳೇ. ಈಗ ಅಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಹರಕು ಗುಡಿಸಲಿರುವಂಥದ್ದು, ಬಾತ್ರೂಮ್ ಇಲ್ಲ, ಲೆಟ್ರಿನಂತೂ ಇಲ್ಲೇ ಇಲ್ಲ ಬಿಡಿ, ಬಾತ್ರೂಮೇ ಇಲ್ಲ. ಅಲ್ಲಿ ಬೋರ್ವೆಲ್ಗಳಿರ್ತವೆ ರೋಡಿಗೆ, ಆ ಬೋರ್ವೆಲ್ ಹತ್ರನೇ ಹೋಗಿ ಒಬ್ರು ಹೊಡೆದ್ರೆ ಒಬ್ರು ಕೆಳಗೆ ಕೂತು ಸ್ನಾನ ಮಾಡೋರು. ಹೆಣ್ಣು ಗಂಡು ಭೇದ ಭಾವ ಏನಿಲ್ಲ. ಅರೆ ನಗ್ನ ಇರುವಂತ ಜನರ ಮಧ್ಯೆ ದೇವರು ನಮಗೆ ಸೇವೆ ಕರ್ಕೊಂಡು ಹೋದ. ಕೆಳಗೆ ಮಾತ್ರ ಬಟ್ಟೆ ಸುತ್ತಕೊಂಡಿರ್ತಾರೆ, ಹೆಣ್ಣಾಗಲಿ ಗಂಡಾಗಲಿ, ಮೇಲೆ ಏನೂ ಇಲ್ಲ. ಅಂಥ ಜನರ ಮಧ್ಯೆ ಸುವಾರ್ತೆ ಸೇವೆಗೆ ಹೋಗಿದ್ದೇವೆ. ಅಲ್ಲಿ ಲೇಟ್ ಆಯ್ತು, ರಾತ್ರಿ ನಾವು ಹಾಲ್ಟ್ ಮಾಡಬೇಕಾಯ್ತು. ಮಲಗಬೇಕಲ್ವ, ಎಲ್ಲಿ ಮಲಗಲ್ಲ? ಅವು ಮಂಚಗಳಿದ್ವು, ಪುಟ್ಟ ಮಂಚಗಳು. ನಮ್ಮ 4 ಅಡಿ 5 ಅಡಿ ಅಷ್ಟೇ ಚಿಕ್ಕ ಮಂಚ. ಅದ್ರಲ್ಲಿ ಮಲಗಿದ್ರೆ ನಮ್ಮ ಕಾಲೆಲ್ಲ ಹೊರಗೆ ಹೋಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಮಲಗಿ ಎತ್ತರ 3-4 ಗಂಟೆಗೆ ಎಬ್ಬಿಸ್ತಿದ್ದಾರೆ ನಮ್ಮನ್ನು. ಯಾಕೆ ಅಂದ್ರೆ ಬಾತ್ರೂಮ್ ಹೋಗ್ಬೇಕು, ಹೊರಗೆ ಹೋಗ್ಬೇಕಲ್ಲ, ಲೆಟ್ರಿನ್ ಇಲ್ಲ, ತಮ್ಮಿಗೆ ತಗೊಂಡು ಹೋಗ್ಬೇಕು ಹೊರಗೆ. ಅಂತ ಪರಿಸ್ಥಿತಿ ಬಂದಿವಿ. ಬೆಳಗಾಯ್ತು, ಸ್ನಾನ ಮಾಡ್ಬೇಕಲ್ಲ, ಈ ಬಾತ್ರೂಮೇ ಇಲ್ಲ. ಅಮ್ಮಾಜಿ ನಾವು ಅಂತಾರ ಸ್ನಾನ ಮಾಡಿ ನಮ್ಗೆ ಎಲ್ಲಿ ಮಾಡ್ಬೇಕಮ್ಮ, ಬಾತ್ರೂಮ್ ಇಲ್ಲ. ಅಲ್ಲಿ ಮನೆ ಹಿಂದೆ ಬಯಲಿದೆ, ಬಯಲಲ್ಲಿ ಬಕೆಟಲ್ಲಿ ನೀರು ತಂದಿಟ್ಟು ಸ್ನಾನ ಮಾಡಂತಿದ್ದಾರೆ. ಅಯ್ಯಮ್ಮ ತಾಯಿ, ಬಾತ್ರೂಮ್ ಇಲ್ಲ, ನಾವು ಹೆಂಗಮ್ಮ ಸ್ನಾನ ಮಾಡೋದು? ನಾವು ವಯಸ್ಸೇ ಕರ್ತೆ ಅಂತಾರೆ. ನೀರು ಮಾಡ್ತಿದ್ದ ನಾನೆಲ್ಲ ಮಾಡಲಿ. ಅವಾಗ ಹೇಳಿದ್ರೆ 4 ಜನ ಹೆಣ್ಮಕ್ಳು ಬಂದು 4 ಬೆಡ್ಶೀಟ್ಗಳನ್ನು ಸುತ್ತ ಹಿಡ್ಕೊಂಡು ನಿಂತ್ರೆ ಅದರ ಮಧ್ಯದಲ್ಲಿ ನಿಂತು ಸ್ನಾನ ಮಾಡಿ ಬಂದಿದ್ದೇನಮ್ಮ. ಆ ರೀತಿಯಲ್ಲಿ ನಾವು ಸುವಾರ್ತೆ ಸಾರಿದ್ದೇವೆ. ಈ ದಿನ ಹೋದ್ರೆ ಆ ಮಕ್ಕಳು ಎಷ್ಟು ಚೆನ್ನಾಗಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ, ಚೆನ್ನಾಗಿ ಸ್ನಾನ ಮಾಡಿ ನೀಟಾಗಿ ಬರ್ತಾರೆ ಪ್ರಾರ್ಥನೆಗೆ, ಆರಾಧನೆಗೆ. ಅವರ ಜೀವನದ ನೀತಿ ಲೈಫ್ ಸ್ಟೈಲೇ ಬದಲಾಗುತ್ತೆ. ದೇವರ ವಾಕ್ಯ ನಮ್ಮ ಜೀವನದ ನೀತಿಯನ್ನೇ ಬದಲಾಯಿಸ್ತದೆ. ನಾವು ಏನಾಗಿದ್ದೇವೋ ಅದಾಗಿರೋದು ನಾವು ಬದಲಾವಣೆ ಹೊಂದುತ್ತೇವೆ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದೆ. ನಮ್ಮ ಆ ರೀತಿಯಲ್ಲಿ ನಾವು ದೇವರ ಸುವಾರ್ತೆಯನ್ನು ಸಾಗ್ತಾ ಹೋಗ್ತಾ ಇದ್ದೇವೆ. ಯಾಕೆ ಇಷ್ಟೆಲ್ಲ ಮಾಡಿದ್ದೇವೆ? ಯಾಕೆ ನಾವು ಅಂಥ ಜನರ ಮಧ್ಯೆ ಹೋದೆವು? ಯಾಕೆಂದರೆ ನಮ್ಮಲ್ಲಿರುವುದು ಕ್ರಿಸ್ತನ ಪ್ರೀತಿ. ನಾವು ಕ್ರಿಸ್ತನನ್ನು ಪ್ರೀತಿಸಿದ್ದೇವೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾನೆ. ಆ ಪ್ರೀತಿಯನ್ನು ಹಂಚುವುದಕ್ಕೆ ನಾವು ಗುಡ್ಡಗಾಡಿನಲ್ಲಿ, ಹಳ್ಳಿಗಳಲ್ಲಿ, ಎಷ್ಟೋ ಗ್ರಾಮಾಂತರ ಪ್ರದೇಶಗಳು, ರಿಮೋಟ್ ಏರಿಯಾಗಳಲ್ಲಿ ದೇವರು ನಮ್ಮನ್ನು ಕರೆದುಕೊಂಡು ಹೋಗಿದ್ದಾನೆ. ಸುವಾರ್ತೆ ಸಾರಿದ್ದೇವೆ. ಈ ದಿನಗಳಲ್ಲಿ ನಾವು ನೋಡುವಾಗ ಅವರು ಎಷ್ಟೋ ಒಳ್ಳೆಯವರಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ಕೆಲಸ ಮಾಡುವವರು. ಬಿಹಾರದ ಸೇವೆಯಲ್ಲಿ ಹೋದಾಗಂತೂ ಅಲ್ಲಿ ದೇವರು ನಮ್ಮನ್ನು ಭಿಕ್ಷುಕರ ಮಧ್ಯೆ, ಕುಷ್ಠರೋಗಿಗಳ ಮಧ್ಯೆ ಸೇವೆಯಲ್ಲಿ ಬಳಸಿದ್ದಾರೆ. ಈಗ ಭಿಕ್ಷುಕರು ಭಿಕ್ಷೆ ಬೇಡೋದನ್ನು ಬಿಟ್ಟು ದುಡಿದು ಜೀವಿಸ್ತಾ ಇದ್ದಾರೆ, ಒಳ್ಳೆ ಮಕ್ಕಳಾಗಿದ್ದಾರೆ. ಕುಷ್ಠರೋಗಿಗಳು ಯೇಸುವನ್ನು ನಂಬಿಕೊಂಡಿದ್ದಾರೆ, ಅವರಿಗೂ ದೀಕ್ಷಾ ಸ್ನಾನ ಕೊಟ್ಟಿದ್ದಾರೆ ನಮ್ಮ ಅಯ್ಯವರು. ಆ ರೀತಿಯಲ್ಲಿ ನಾವು ಏನಂದ್ರೆ ಪ್ರೀತಿ ತೋರಿಸ್ಬೇಕು ನಾವು ಅಷ್ಟೇ. ಕುಷ್ಠರೋಗಿಯನ್ನು ಹತ್ರ ಹೋಗೋಕೆ ಹಿಂಜರಿತಾರಲ್ವಾ, ಆದ್ರೆ ನಮ್ಮ ಅಯ್ಯನವರು ನಾವು ಅವರನ್ನು ಅಪ್ಪಿಕೊಂಡಿದ್ದೇವೆ, ಅವರಿಗೆ ಶೇಖರಣೆ ಮಾಡಿದ್ದೇವೆ. ಕುಷ್ಠರೋಗಿಗಳ ಮಧ್ಯೆನೇ ನಾವು ಕುಳಿತುಕೊಂಡು ಸೇವೆ ಮಾಡಿದ್ದೇವೆ. ಒಂದು ಕಾಲಕ್ಕೆ ಏಡ್ಸ್ ರೋಗ ಬಂತು, ಭಯಂಕರವಾದ ರೋಗ. ಏಡ್ಸ್ ಅಂದ್ರೆ ಭಯ ಬೀಳುವಂತ ಪರಿಸ್ಥಿತಿ ಇತ್ತು. ಆ ಏಡ್ಸ್ ರೋಗಿಗಳ ಮಧ್ಯೆ ಕೂಡ ಹೋಗಿ ನಾವು ಅವ್ರ
ಸುವಾರ್ತೆ ಹೇಳಿ ಅವ್ರಿಗೆ ಪ್ರೀತಿ ತೋರಿಸಿ ಅವ್ರ ಜೊತೆ ಊಟ ಮಾಡಿ ಬಂದಿದ್ದೇವೆ ನಾವು. ಈಗಲೂ ಕೂಡ 20-25 ವರ್ಷದಿಂದ ಏಡ್ಸ್ ಶುರುವಾಗಿದೆ ನಮ್ಮ ದೇಶದಲ್ಲಿ. ಈಗಲೂ ಏಡ್ಸ್ ರೋಗಿಗಳು ಬದುಕಿ ಆರಾಮಾಗಿದ್ದಾರೆ. ಸಾಯುವ ಪರಿಸ್ಥಿತಿ, ಮರಣದ ಹಾಸಿಗೆಯಲ್ಲಿದ್ದಂತ ಏಡ್ಸ್ ರೋಗಿಗಳು ಸುವಾರ್ತೆ ಕೇಳಿ ಯೇಸು ಸ್ವಾಮಿಯನ್ನು ನಂಬಿಕೊಂಡು ದೇವರ ಮಕ್ಕಳಾಗಿದ್ದಾರೆ. ಈಗಲೂ ಕೂಡ ಅವರು ಮಕ್ಕಳು ಮೊಮ್ಮಕ್ಕಳ ಜೊತೆ ಸಂತೋಷವಾಗಿ ಆರೋಗ್ಯವಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಯಾಕೆ ಇದೆಲ್ಲ ಸಾಧ್ಯ? ನಾವು ಹೊಂದಿರುವ ಕ್ರಿಸ್ತನ ಪ್ರೀತಿ, ನಾವು ಇತರರಿಗೆ ತೋರಿಸುವಂತ ಕ್ರಿಸ್ತನ ಪ್ರೀತಿ. ಮಕ್ಕಳೇ, ಆ ಪ್ರೀತಿ ನಿನ್ನಲ್ಲಿದ್ದರೆ ನಿನ್ನ ಕುಟುಂಬವಾಗಲಿ, ನಿನ್ನ ಸೇವೆಯಾಗಲಿ ಶಾಂತಿಯಿಂದ, ಸಮಾಧಾನದಿಂದ, ನೆಮ್ಮದಿಯಿಂದ ಇರುತ್ತದೆ. ಅಷ್ಟೇ ಅಲ್ಲ, ಅಭಿವೃದ್ಧಿ ಹೊಂದುವುದಕ್ಕೂ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಮತ್ತು ಕೊನೆಯಲ್ಲಿ ಒಂದು ಜವಾಬ್ದಾರಿ ಬಗ್ಗೆ ಹೇಳ್ತಾನೆ. ಏನು ರೆಫರೆನ್ಸ್ ಓದೋದು ಬೇಡ, ಸಮಯ ಇಲ್ಲ, ತುಂಬಾ ಸಮಯ ಆಗಿದೆ ಅನ್ಸುತ್ತೆ. ನೆಹಮ್ಯ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು ಅಲ್ವಾ? ನೆಹಮ್ಯ ಮತ್ತು ಎಷ್ಟರ ಬಗ್ಗೆ ನಾವು ನೋಡುವುದಾದ್ರೆ ಅವ್ರು ಏನ್ ಮಾಡಿದ್ರು, ಅವ್ರಿಗೊಂದು ಜವಾಬ್ದಾರಿ ಇತ್ತು. ನೆಹಮ್ಯನಿಗೆ ತನ್ನ ದೇವರ ಮಂದಿರದ ಕಟ್ಟಡ ಕಟ್ಟುವ ಬಗ್ಗೆ ಜವಾಬ್ದಾರಿ, ಎಷ್ಟೇಗಳಿಗೆ ತನ್ನ ಜನಾಂಗವನ್ನ ಕಾಪಾಡುವ ಜವಾಬ್ದಾರಿ. ನೋಡಿ, ಇವರಿಬ್ಬರು ಜವಾಬ್ದಾರಿ ಹೊಂದಿದರು. ಆದ್ದರಿಂದ ಅಲ್ಲಿ ದೇವರ ಮಂದಿರವನ್ನು ಕಟ್ಟಿಸುವುದಕ್ಕೆ ಸಹಾಯ ಆಯಿತು ನೆಹಮ್ಯನಿಂದ. ಮತ್ತು ಎಸ್ತೇರಳು ಉಪವಾಸ ಪ್ರಾರ್ಥನೆ ಮಾಡಿ ದೇವರಲ್ಲಿ ನಂಬಿಕೆ ವಿಶ್ವಾಸದಿಂದ ಇದ್ದುದರಿಂದ ಆ ಪ್ರಾರ್ಥನೆಯಿಂದ ಆಕೆ ತನ್ನ ಜನರನ್ನ ಕಷ್ಟದಿಂದ ನಷ್ಟದಿಂದ ಬಿಡಿಸಿದಳು. ಅದು ಅಂಥ ಜವಾಬ್ದಾರಿ ನಿಮಗಿದೆಯಾ? ನಿಮ್ಮ ಕುಟುಂಬದ ಜವಾಬ್ದಾರಿ, ನಿಮ್ಮ ಸಭೆಯ ಜವಾಬ್ದಾರಿ ನಿಮಗಿರಬೇಕು. ಈಗ ನಾವು ಬಂದು ಕುಳಿತಾಗ ಸ್ಟಾರ್ಟಿಂಗ್ ಅಲ್ಲಿ ಸಾಮ್ಯದವರು ಅನೇಕ ಮಾತುಗಳನ್ನು ಹೇಳಿದರು, ನಾವು ಕೇಳ್ತಾ ಇದ್ದೀವಿ. ಅದಾದ್ಮೇಲೆ ನಾಮದೇವನವರು ಒಂದು ವಾಕ್ಯ ಹೇಳಿದ್ರು, 13:17 ಇಬ್ರು ವೃತ್ತ ಅಲ್ವಾ? ಅವ್ರು ಅಷ್ಟೊಂದು ಮನಸ್ಸು ನೋಯಿಸಿಕೊಂಡು ಮಾತನಾಡಿದ್ರಲ್ವಾ? ಸೇವಕರ ಮನಸ್ಸು ನೋಯಿಸಿದರೆ ನಿಮಗೆ, ಇಲ್ಲಿ ಕುಳಿತಿರುವಂತ ವಿಶ್ವಾಸಿಗಳಿಗೆ ಯಾವತ್ತೂ ಒಳ್ಳೆಯದಾಗುವುದಿಲ್ಲ. ಅದು ನಾನಲ್ಲ ಹೇಳ್ತಾ ಇದ್ದು, ಸತ್ಯವೇದ ವಾಕ್ಯದಲ್ಲೇ ಬಂದಿರೋ ಮಾತಲ್ವಾ? ನಿಷ್ಪ್ರಯೋಜಕ ಅಂತ ನೀವೇನೇ ಮಾಡಿದ್ರು ಕೂಡ ಸೇವಕರ ಮನಸ್ಸನ್ನು ನೋಯಿಸಿದರೆ ನಿಮ್ಗೆ ಪ್ರಯೋಜನ ಆಗೋದಿಲ್ಲ, ಎಲ್ಲವೂ ಕೂಡ ನಿಷ್ಪ್ರಯೋಜಕವಾಗ್ತದೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ಮಕ್ಕಳೇ, ನಾನು ಹೇಳೋದು ಇಷ್ಟೇನೆ, 5 ಅಂಶಗಳನ್ನು ನೆನ್ಪಿಟ್ಟುಕೊಳ್ಳಿ. ಇದು ನಿಮ್ಮ ಸ್ವಭಾವ ಲಕ್ಷಣ ಆಗಿರಬೇಕು, ನಿಮ್ಮಲ್ಲಿ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು, ನೀತಿವಂತರಾಗಿರಬೇಕು, ಪ್ರೀತಿಯನ್ನು ಹೊಂದಿರಬೇಕು, ಪ್ರಾರ್ಥನೆಯಿಂದ ಇರಬೇಕು, ಮತ್ತು ಜವಾಬ್ದಾರಿಯಿಂದ ಇರಬೇಕು. ಒಂದು ಕುಟುಂಬದ ಜವಾಬ್ದಾರಿ, ಒಂದು ಸಭೆ ಜವಾಬ್ದಾರಿ, ನೀನು ಎಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಜವಾಬ್ದಾರಿಯಿಂದ ಮಾಡಿ ನೀವು, ಆಗ ನಮಗೆ ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ. ಯಾಕೆಂದ್ರೆ ದೇವರ ಮಾತು, ದೇವರ ಹಾಡು ನಾವು ಕೇಳ್ತೇವಲ್ವಾ? ಎಲ್ಲ ಒಳ್ಳೆಯದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ, ಎಲ್ಲವೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ. ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ. ಹಲ್ಲೆಲೂಯಾ. ಎಲ್ಲ ಒಳ್ಳೆಯದೇ ಆಗ್ತದೆ. ಯಾರಿಗಪ್ಪ? ಯಾರಿಗೆ? ನಿಮಗಂದ್ರೆ ಯಾವಾಗ ಆಗ್ತದೆ? ದೇವರನ್ನ ಪ್ರೀತಿಸ್ತಾರೆ, ದೇವರನ್ನ ಪ್ರೀತಿಸಿದರೆ ನಿನಗೆ ಒಳ್ಳೆಯದಾಗ್ತದೆ ಅಲ್ವಾ? ಎಲ್ಲ ಒಳ್ಳೆಯದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನಮಗೆ. ಆಮೆನ್. ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ಇದ್ದರೆ ಮಾತ್ರ ನಿನಗೆ ಒಳ್ಳೆಯದಾಗ್ತದೆ. ಕ್ರಿಸ್ತನ ಪ್ರೀತಿ ಇಲ್ಲ ಅಂದ್ರೆ ಯಾವತ್ತೂ ಏನು ಆಗೋದಿಲ್ಲ, ಒಳ್ಳೆಯದಂತೂ ಆಗೋದೇ ಇಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿದೆ, ಆತನನ್ನು ಪ್ರೀತಿಸಿದವರಿಗೆ ಯಾವತ್ತೂ ಒಳ್ಳೆಯದೇ ಆಗ್ತದೆ. ನಂಬಿಗಸ್ತನಾದ ದೇವರು, ನಂಬಿದವರ ಕೈ ಬಿಡಲಾದ ದೇವರು, ನಮ್ಮ ಕೈ ಹಿಡಿದು ನಡೆಸುವ ದೇವರು, ಅನುದಿನ ಅನುಕ್ಷಣವೂ ನಮ್ಮ ಪ್ರಾರ್ಥನೆ ಹೊರೆಗಳನ್ನು ಕೇಳುವಂತ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಅಂಥ ದೇವರ ಮಕ್ಕಳಾದ ನಮಗೆ ಯಾವ ಕೊರತೆಯೂ ಇರುವುದಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಿಮ್ಮಲ್ಲಿ ವಾಕ್ಯವನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ದೇವ, ವಂದನೆ ಸ್ವಾಮಿ. ಅಪ್ಪ, ದೇವಾದಿ ದೇವನೇ, ರಾಜಾದಿ ರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ಆಗಿರುವ ದೇವ, ನಿಮಗೆ
ನಿನ್ನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬ ಮಕ್ಕಳು ಕೂಡ ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ವಾಕ್ಯವನ್ನು ಕೇಳಿಕೊಂಡು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅಪ್ಪ ನಿನ್ನ ವಾಕ್ಯದಂತೆ ಜೀವಿಸುವಂತೆ ಸಹಾಯ ಮಾಡು ಅಪ್ಪ. ನೀನು ಇಟ್ಟಿದ್ದಂತ ಮೇಲುಗಳು ಉಪಕಾರಗಳು ಅಪ್ಪ ನಮ್ಮ ಕಣ್ಣಿಗೆ ಕಾಣಲಿಲ್ಲ, ನಮ್ಮ ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ಸ್ವಾಮಿ. ಅಂತಹ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು ನಿನಗೆ ಸ್ತೋತ್ರ 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 ಸ್ವಾಮಿ. ಅಪ್ಪ ನಿನ್ನ ವಾಕ್ಯದಂತೆ ಜೀವಿಸುವ ಭಾಗ್ಯ ದಯಪಾಲಿಸು ಸ್ವಾಮಿ. ಈ ಸಭೆಯನ್ನು ಆಶೀರ್ವದಿಸಿ, ಈ ಸಭೆಯಲ್ಲಿರುವ ಪ್ರತಿಯೊಬ್ಬರನ್ನು, ಪ್ರತಿ ಕುಟುಂಬವನ್ನು ಆಶೀರ್ವದಿಸಪ್ಪ. ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು ಸ್ವಾಮಿ. ವಿಶೇಷವಾಗಿ ಅಪ್ಪ ಎಲ್ಲ ವಿಶ್ವಾಸಿಗಳಿಗಾಗಿ, ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಚಿಕ್ಕ ಮಕ್ಕಳಿಗಾಗಿ, ಯೌವನಸ್ಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಯಾರೊಬ್ಬರು ಕೂಡ ಅಪ್ಪ ತಂದೆ ದೇವ ಕೆಟ್ಟ ಚಟಗಳಿಗೆ, ಕೆಟ್ಟ ಸಹವಾಸಗಳಿಗೆ, ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ, ಪ್ರೇಮಕ್ಕೆ, ಕಾಮಕ್ಕೆ ಬಲಿಯಾಗಿ ಹೋಗದಂತೆ ನಿನ್ನ ಮಕ್ಕಳಾಗಿ ನನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು ದೇವ. ನನಗೆ ಸ್ತೋತ್ರಪ್ಪ. ಈ ಸಭೆಯನ್ನು ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಸಾಮ್ಯದಯನವರ ಕುಟುಂಬವನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನಪ್ಪ. ಅವರಿಗೆ ಕೊಟ್ಟಂತ ಸೇವಾ ಭಾರ, ಆತ್ಮಗಳ ಭಾರವನ್ನ ಅಪ್ಪ ನೀನೇ ನೆರವೇರಿಸಿ ನಡೆಸಬೇಕೆಂಬುದಾಗಿ ನಿಮ್ಮನ್ನು ಮೊರೆಯಿಡುತ್ತೇನೆ ಸ್ವಾಮಿ. ನಮಿಗಸ್ತನಾದ ದೇವರು ನೀನಯ್ಯ, ನಂಬಿದವರ ಕೈ ಬಿಡಲಾದ ದೇವರು ನೀನಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. 91ನೇ ಕೀರ್ತನೆಯ 1ನೇ ವಾಕ್ಯ ನಾವು ನೋಡುವಂತೆ, ಪರಾತ್ಪರನ ಮರೆ ಹೋಗಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿನ್ನ ವಾಕ್ಯ ಹೇಳುವ ಪ್ರಕಾರ ಅಪ್ಪ ಈ ಸಭೆ ಸೇವಕರು, ವಿಶ್ವಾಸಿಗಳು ನಾವೆಲ್ಲರೂ ಕೂಡ ಅಪ್ಪ ನಿನ್ನ ಆಶ್ರಯದಲ್ಲಿ ಸದಾ ಕಾಲ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡುತ್ತದೆ. ಎಷ್ಟೇ ಅಡ್ಡಿ ಆತಂಕಗಳು ಉಂಟು ಆದರೂ ಕೂಡ ಅಪ್ಪ ಧೈರ್ಯದಿಂದ ಸ್ಥೈರ್ಯದಿಂದ ನಿನ್ನ ಸೇವೆಯಲ್ಲಿ ಮುಂದೆ ಸಾಗಿ ಹೋಗುವಂತೆ ಸಹಾಯ ಮಾಡುತ್ತದೆ. ನಿನ್ನ ಪ್ರೀತಿಯನ್ನು ಹೊಂದಿದವರಾಗಿ, ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿ, ಕ್ರಿಸ್ತನ ಕ್ಷಮಾಗುಣವನ್ನು ಹೊಂದಿದವರಾಗಿ, ಕ್ರಿಸ್ತನಂತೆ ಪ್ರಾರ್ಥನಾ ಜೀವಿತವನ್ನು ಹೊಂದಿದವರಾಗಿ ಅಪ್ಪ ನಾವೆಲ್ಲರೂ ಜೀವಿಸುವಂತೆ ಸಹಾಯ ಮಾಡಪ್ಪ. ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಸಹಾಯ ಮಾಡುತ್ತದೆ. ಪರಲೋಕ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಪ್ಪ ಪ್ರತಿಯೊಬ್ಬರನ್ನು. ದೇವ ನಿನಗೆ ಸ್ತೋತ್ರ, ವಂದನೆ ಸ್ವಾಮಿ. ಎಲ್ಲ ಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ಅಪ್ಪ ತಂದೆ ದೇವ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್ 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 ಆಮೆನ್. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ